ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ, ದೇವಿಯ ಅನುಗ್ರಹದೊಂದಿಗೆ. ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲರಿಗೂ ಕೂಡ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ತುಂಬ ವಿಶೇಷ. ಯಾಕೆ ಅಂತ ಕೇಳ್ಬೋದು. ನಾನು ಪಾರಾಯಣನ ಮಾಡ್ತಾಯಿದ್ದೀನಿ, ದೇವಿಯ ಪಾರಾಯಣ. ಯಾಕೆ ಪ್ರಾರಂಭ ಮಾಡಿದೆ, ಯಾರಿಂದ ನಾನು ಆ ಬುಕ್ಸ್ನ ತಗೊಂಡೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಈ ಮುಂದಿನ ಒಂದು ಭಾಗದಲ್ಲಿ ದೇವಿಯ ಪುರಾಣವನ್ನು ಹೇಳಬೇಕಾದ್ರೆ ಪೀಠಿಕಾ ಅಧ್ಯಾಯನೂ ಕೂಡ ನಾನು ಇಲ್ಲಿ ಓದಿ ತೋರಿಸ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ದೇವಿಯ ಪಾರಾಯಣವನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳು, ಹೇಗೆ ಅದನ್ನು ಪಾರಾಯಣನ ಮಾಡಬೇಕು ಅನ್ನೋದನ್ನು ಕೂಡ ಮುಂದೆ ತಿಳಿಸಿದ್ದೀನಿ. ಇಲ್ಲಿ ನೀವು ನೋಡ್ತಕ್ಕಂಥ ಒಂದು ಫೋಟೋ ಬಂದುಬಿಟ್ಟು ದೇವಿಯನ್ನು ಅಂದರೆ ನವರಾತ್ರಿಯಲ್ಲಿ ಮೊದಲನೇ ದಿನ ಘಟಸ್ಥಾಪನೆ ಅಂತ ಹೇಳಿ ಮಾಡ್ತಾರೆ ಮಂಜುಳಮ್ಮರು, ಅಂದರೆ ಪ್ರಕಾಶ್ ಅಂಕಲ್ ಅಂತ ಏನು ಹೇಳಿದಿನಲ್ಲ ನಾನು. ಸೊ ಅವರ ಮನೆಯಲ್ಲಿ ದೇವಿಯನ್ನು ನವರಾತ್ರಿಯಲ್ಲಿ 9 ದಿನಗಳ ಕಾಲ ದೇವಿಯನ್ನು ಆರಾಧನೆ ಮಾಡಿ ಪಾರಾಯಣವನ್ನು ಮಾಡಲಾಗುತ್ತೆ. ಆ ಒಂದು ನವರಾತ್ರಿಯಲ್ಲಿ ಮೊದಲ ದಿನ ಘಟಸ್ಥಾಪನೆ ಅಂತ ಹೇಳಿ ಮಾಡ್ತಾರೆ. ಸೊ ಆವತ್ತಿನ ದಿನ ತೆಗೆದಂಥ ಒಂದು ದೇವಿಯ ಚಿತ್ರಣ ಇದು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಭಯ ಭಕ್ತಿಯಿಂದ ಆ ದೇವಿಗೆ ಅಲಂಕಾರ ಮಾಡಿರ್ತಕ್ಕಂಥ ರೀತಿಯನ್ನು ನೋಡಿ ನಾವು ತಿಳ್ಕೊಬೋದು ಎಷ್ಟೊಂದು ಅವರಿಗೆ ಭಕ್ತಿ ಇದೆ. ಪ್ರತಿಯೊಬ್ಬರಿಗೂ ಕೂಡ ದೇವರು ಅಂದರೆ ಭಯ ಭಕ್ತಿ ಇದ್ದೇ ಇರುತ್ತೆ. ಆದರೆ ಕೆಲವರು ಆಚರಣೆಗೆ ತಂದಿರಲ್ಲ, ಯಾವುದೋ ಒಂದು ಮನದ ದುಗುಡಗಳಿಂದ ಅಥವಾ ಭಯದಿಂದ ಅದನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ಆದರೆ ಇವರು ಎಷ್ಟು ಚೆನ್ನಾಗಿ ಪ್ರತಿ ವರ್ಷವೂ ಮಾಡ್ತಾರೆ ಅಂದರೆ ನಾವು ಎದುರಿಗೆ ಇದ್ದು ನೋಡ್ತಿರ್ತೀವಿ, ಆ ಪಾರಾಯಣವನ್ನು ಆಲಿಸ್ತಾ ಇರ್ತೀವಿ. 9 ದಿನಗಳ ಕಾಲ ಪ್ರತಿ ಸಂಜೆ ಅವ್ರ ಮನೆಯಲ್ಲಿ ಮಾಡಲಾಗುತ್ತೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಆ ಘಟಸ್ಥಾಪನೆ ಹೇಗೆ ಮಾಡ್ತಾರೆ ಮತ್ತು ಸಂಜೆ ಪ್ರತಿದಿನವೂ ಕೂಡ ಯಾವ ರೀತಿಯಲ್ಲಿ ಪಾರಾಯಣವನ್ನು ಮಾಡಲಾಗುತ್ತೆ, ಯಾರೆಲ್ಲ ಬರ್ತಾರೆ ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ನಿಮಗೆ ತೋರಿಸ್ತೇನೆ. ನವರಾತ್ರಿಯಲ್ಲಿ ದೇವಿಯನ್ನು ಎಲ್ಲ ಕಡೆ ವಿಧ ವಿಧವಾಗಿ ಆಚರಣೆಯನ್ನು ದೇವಿ ಆರಾಧನೆಯನ್ನು ಮಾಡಲಾಗುತ್ತೆ. ಆದರೆ ನಮ್ಮದು ಏನು ಭಾಗ್ಯ ಅಂದರೆ ನಮ್ಮ ಮನೆ ಎದುರುಗಡೆನೇ ದೇವಿ ನವರಾತ್ರಿಗೆ ಕೂರ್ತಾಳೆ. ಅದು ನಮ್ಮೆಲ್ಲರ ಸೌಭಾಗ್ಯನೇ ಸರಿ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲೆಲ್ಲೋ ಹೋಗಬೇಕಾಗುತ್ತೆ, ದೇವರು ಎಲ್ಲ ಕಡೆನೂ ಸಂಚಾರ ಮಾಡ್ತಾ ಇರ್ತಾನೆ ಸತ್ಯ. ಆದರೆ ಈ ಒಂದು ಸೌಭಾಗ್ಯ, ಆ ಪಾರಾಯಣವನ್ನು ಕೇಳುವಂತಹ ಒಂದು ಸೌಭಾಗ್ಯ ಎಲ್ರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ಕೋಬೋದು. ಅದನ್ನು ಮೊದಲು ನಮಗೂ ಕೂಡ ಅದರ ಒಂದು ಮಹತ್ವ ಗೊತ್ತಿರಲಿಲ್ಲ. ಯಾರಿಗೆ ಆಗಲಿ ಪ್ರತಿಯೊಂದು ವಿಚಾರನೂ ಕೂಡ ಕಂಪ್ಲೀಟಾಗಿ ಮೊದಲಿಂದ ಗೊತ್ತಿರಲ್ಲ. ಸೊ ಗೊತ್ತಾದ ಮೇಲೆ ಅದರ ಒಂದು ಮಹತ್ವನ ತಿಳ್ಕೊಂಡು ನಾವು ಅನುಸರಿಸೋದು ನಮ್ಮೆಲ್ಲರ ಒಂದು ಹೊಣೆ ಮತ್ತು ಕರ್ತವ್ಯನೂ ಕೂಡ. ದೇವರು ಅಂದರೆ ಎಲ್ಲರಲ್ಲೂ ಕೂಡ ಅಗಾಧವಾದ ಭಕ್ತಿ ಇರುತ್ತೆ. ಸೊ ಕೆಲವರು ನಂಬದೇ ಇರೋರಿಗೆ ನಾನು ಹೇಳಲ್ಲ, ನಂಬಿರೋರಿಗೆ ಮಾತ್ರ ಇದನ್ನು ಹೇಳ್ತಾ ಇರೋದು. ನೋಡಿ ಅವರ ಅಲಂಕಾರ ಪ್ರತಿ ವರ್ಷವೂ ಕೂಡ ನೋಡ್ತಾ ಬಂದಿದ್ದೀವಿ, ಕಣ್ಣು ತುಂಬಿ ಬರುತ್ತೆ ಅಲಂಕಾರ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ದೇವಿ ಬಗ್ಗೆ ಮತ್ತು ದೇವರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಬೇಕಾದ್ರೆ ನಾಸ್ತಿಕರು ಮತ್ತು ಆಸ್ತಿಕರು ಎಲ್ಲರೂ ಕೂಡ ನಮ್ಮ ಸುತ್ತಲೂ ಇರ್ತಾರೆ. ಸೊ ಆಸ್ತಿಕರದ ಒಂದು ಭಾವನೆಗಳಿರ್ತವೆ, ನಾಸ್ತಿಕರದ ಒಂದು ಭಾವನೆ ಇರುತ್ತೆ. ನಾ ಹೇಳೋವಂಥದ್ದು ಕೆಲವರಿಗೆ ದೇವರಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವರಿಗೆ ಅವಹೇಳನದ ಮಾತುಗಳನ್ನು ಕೂಡ ಆಡ್ಬೋದು, ಅದು ಅವರ ಮನಸ್ಥಿತಿಗೆ ಬಿಟ್ಟಂಥದ್ದು. ಆದರೂ ದೇವರು ಇಲ್ಲದೆ ನಾವಿಲ್ಲ ಅನ್ನೋದು ಸತ್ಯ. ನಾನು ಯಾಕೆ ಈ ಪಾರಾಯಣವನ್ನು ಪ್ರಾರಂಭ ಮಾಡಿದೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗಿದ್ದೀನಿ. ಸೊ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಪ್ರತಿದಿನದ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೀಗೆ ಮಾತ್ರ ಹೇಳಿದ್ದೀನಿ, ಆದರೆ ಮುಂದೆ ನೀಟಾಗಿ ಆ ಪಾರಾಯಣವನ್ನು ಹೇಗೆ ಮಾಡ್ತಾ ಹೋಗ್ತಾ ಇದ್ದೀನಿ ಮತ್ತು ಮಾಡೋಕ್ಕೂ ಮುಂಚೆ ಏನೆಲ್ಲ ಮಾಡಿದ್ದೀನಿ ಅನ್ನೋದು ಕೂಡ ನೋಡೋಣ ಬನ್ನಿ. ಇದ್ದೀನಿ ಹಾಗೆ ಅದರ ಪೀಠಿಕಾ ಅಧ್ಯಾಯದ ವಿಶೇಷತೆ ಏನು ಮತ್ತು ಅದು ಹಳೆಗನ್ನಡ ಮತ್ತು ಹೊಸಗನ್ನಡದ ಅನುವಾದನೂ ಕೂಡ ನಾನು ಇಲ್ಲಿ ಹೇಳ್ತೇನೆ. ಇದನ್ನು ನಾನು ಯಾವಾಗಿಂದ ಪ್ರಾರಂಭ ಮಾಡಿದ್ದೀನಿ ಅಂದರೆ 2024 ಹಿಂದಿನ ವರ್ಷದಿಂದ ಪ್ರಾರಂಭ ಮಾಡಿದ್ದೀನಿ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಊರಲ್ಲಿ ಅಂದರೆ ನಮ್ಮ ಗಂಡನ ಮನೆ ಎದುರುಗಡೆ ಮಂಜಮ್ಮ ಮತ್ತು ಪ್ರಕಾಶ್ ಅಂಕಲ್ ಅಂತ ಇದ್ದಾರೆ. ಸೊ ಅವರು ಪ್ರತಿ ವರ್ಷ ನವರಾತ್ರಿಯಲ್ಲಿ ಪಾರಾಯಣವನ್ನು ಮಾಡಿಸ್ತಾರೆ 9 ದಿನಗಳ ಕಾಲ. ಎಷ್ಟು ಅಂದರೆ ಅದನ್ನು ಪಬ್ಲಿಕ್ಕಾಗಿ ಎಲ್ರಿಗೂ ಅದನ್ನು ಪಬ್ಲಿಸಿಟಿಯಾಗಿ ಮಾಡಲ್ಲ. ಪಾಪ ಅವರು ಅವರ ಮನೆಯ ಒಂದು ಒಳ್ಳೆತನಕ್ಕೆ ಅವ್ರಿಗೇನೋ ಮನಸ್ಸಿಗೆ ಅನಿಸಿದ್ದಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ಪ್ರತಿ ವರ್ಷವೂ ಕೂಡ ಈಗ ಮುಂದುವರ್ಸ್ಕೊಂಡು ಬಂದಿದ್ದಾರೆ. 9 ದಿನಗಳ ಕಾಲನೂ ಕೂಡ ದೇವಿ ಪುರಾಣವನ್ನು ದಿನ ಸಾಯಂಕಾಲ ಪ್ರಾರಂಭ ಮಾಡಿ ಆ ಕೊನೆಗೆ ಅಲ್ಲಿ ಏನು ಪಾರಾಯಣ ಕೇಳೋದಕ್ಕೆ ಬಂದಿರ್ತಾರಲ್ಲ ಅವರಿಗೆಲ್ಲರಿಗೂ ಕೂಡ ಅದ್ರ ಜೊತೆಗೆ ಯಾರೆಲ್ಲ ಮಕ್ಕಳು ಬೇರೆಯವರೆಲ್ಲ ಇಷ್ಟಪಟ್ಟು ಬಂದರೆ ಅವ್ರಿಗೂ ಕೂಡ ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ. ಅವರು ಕೊನೆ ದಿನ
ಗೆಸ್ಟಾಗಿ ಯಾರು ಬಂದಿರ್ತಾರಲ್ಲ ಅತಿಥಿಗಳಾಗಿ, ಅವರ ಕೈಯಿಂದ ಈ ದೇವಿ ಮಹಾತ್ಮೆ ಪುಸ್ತಕವನ್ನು ಯಾರ್ಯಾರು ಓದೋದಕ್ಕೆ ಇಚ್ಛಿಸ್ತಾರಲ್ಲ ಅವರಿಗೆ ಕೊಡಿಸ್ತಾರೆ. ನನಗೆ ಈ 3 ವರ್ಷದ ಕೆಳಗಡೆ ಅವರು ಕೇಳಿದರು, ಮಂಜಮ್ಮ ಅಂದರೆ ಮಂಜುಳಮ್ಮ ಕೇಳಿದರು, ನೀನು ಓದೋದಕ್ಕೆ ಇಷ್ಟಪಡ್ತೀಯಾ, ಹ್ಞೂ ಅಂದರೆ ನಿನಗೂ ಕೂಡ ಒಂದು ಪ್ರತಿಯನ್ನು ಮಾಡಿಸ್ತೀವಿ ಅಂತ ಹೇಳಿದರು ಅವರು. ಆಗ ನಾನು ಹ್ಞೂ ಅಂತ ಹೇಳಿದೆ. ಆದರೆ ನನಗೆ ಕಾರಣಾಂತರಗಳಿಂದ 3 ವರ್ಷದ ಕೆಳಗಡೆ ಇಸ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮ ಸಿಸ್ಟರು ಇಸ್ಕೊಂಡು ಓದ್ತಾ ಇದ್ಲು. ಆಮೇಲೆ ನನಗೆ ಯಾಕೋ ಮನಸ್ಸಿಗೆ ಅಸಮಾಧಾನ ಅನ್ನಿಸ್ತಾ ಇತ್ತು, ಇಸ್ಕೋಬೇಕಾಗಿತ್ತು, ನಾನು ಯಾಕೋ ಯಾವುದೋ ಒಂದು ರೀಸನಿಗೆ ಬಿಟ್ಬಿಟ್ಟೆ ಅಂತೇಳಿ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ. ಹಿಂದಿನ ವರ್ಷ 2024ರಲ್ಲಿ ದಸರಾ ಸಮಯದಲ್ಲಿ ಅದನ್ನು ಕೊನೆಯ ದಿನ ಇದನ್ನು ನನಗೆ ಅವರು ಕೊಟ್ಟರು. ಸೊ ಆವಾಗಿಂದ ನಾನು ಓದೋದಕ್ಕೆ ಪ್ರಾರಂಭ ಮಾಡಿದ್ದೀನಿ. ನನಗೆ ತುಂಬ ಚೆನ್ನಾಗಿ ಅನಿಸಿದೆ ಇದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಇದ್ರದ್ದು ಪ್ಲಸ್ ಪಾಯಿಂಟ್ ಬಂದು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಯಾವುದೇ ಒಂದು ಗೊಂದಲ ಇರ್ಬೋದು ಅಂಥ ಸಂದರ್ಭದಲ್ಲೆಲ್ಲ ನಾನು ಏನು ಮಾಡಿಬಿಡ್ತೀನಿ, ದೇವಿ ಮಹಾತ್ಮೆ ಪುರಾಣನ ಪ್ರಾರಂಭ ಮಾಡಿಬಿಡ್ತೀನಿ. ನನಗೆ ತುಂಬ ಖುಷಿ ಅನಿಸಿರೋದ್ರಿಂದ ನಾನು ಇದನ್ನು ನಿಮ್ಮ ಎದುರು ಶೇರ್ ಮಾಡ್ತಾಯಿದ್ದೀನಿ. ಈ ಗ್ರಂಥವನ್ನು, ಈ ಪುರಾಣವನ್ನು ಯಾವಾಗೇ ಓದೋಕ್ಕೆ ಸ್ಟಾರ್ಟ್ ಮಾಡಿದರೂ ಕೂಡ ಪೂಜೆ ಮಾಡಿ ಓದಬೇಕಿದ್ದನ್ನು. ಸೊ ನಾನು ಆಲ್ರೆಡಿ ಪೂಜೆ ಮಾಡಿದ್ದೆ, ಇವಾಗ ಮತ್ತೆ ಪಾರಾಯಣ ಮಾಡ್ತಾ ಇರೋದ್ರಿಂದ ದೇವಿ ಒಂದು ಪುಸ್ತಕವನ್ನು ಇದನ್ನು ಪೂಜೆ ಮಾಡಿ ಪ್ರಾರಂಭ ಮಾಡ್ತೀನಿ. ಯಾವಾಗಲೇ ಆಗಲಿ ಈ ದೇವಿ ಮಹಾತ್ಮೆಯನ್ನು ಓದೋದಕ್ಕೆ ಮುಂಚೆ ಪೂಜೆ ಮಾಡಿ ಪ್ರಾರಂಭ ಮಾಡಬೇಕು. ಸೊ ಇಷ್ಟು ತುಂಬ ಆಡಂಬರವಾಗಿ ಮಾಡಬೇಕಂತೇನಿಲ್ಲ, ನಮಗೆ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾವು ಪಾರಾಯಣವನ್ನು ಮಾಡೋದಕ್ಕೂ ಮೊದಲು ಈ ಪೂಜೆಯನ್ನು ಮಾಡಿದೆ. ಸೊ ಈಗ ಪೂಜೆ ಆಗಿದ್ದರಿಂದ ನಾನು ಪಾರಾಯಣವನ್ನು ಪ್ರಾರಂಭ ಮಾಡ್ತೀನಿ. ನಾನು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಂಕಲ್ನ ಕೇಳಿದೆ, ಅಂದರೆ ಪ್ರಕಾಶ್ ಅಂಕಲ್ನ ಕೇಳಿದೆ. ಅವರು ಪ್ರಕಾಶ್ ಆಚಾರ ಅಂತ ಹೇಳಿ ನಮ್ಮ ಮನೆ ಎದುರುಗಡೆ ಇರೋರು. ಅವರು ಯಾವ ರೀತಿಯಾಗಿ ಓದಬೇಕು, ನಿಯಮಾನುಸಾರವಾಗಿ ಹೇಗೆ ನಾವು ಅದನ್ನು ಪಾರಾಯಣ ಮಾಡಬೇಕು ಅನ್ನೋದನ್ನು ನನಗೆ ಹೇಳಿದರು. ಆಮೇಲೆ ತುಂಬ ಆಡಂಬರ ಅಂತಲ್ಲಮ್ಮ, ಇಷ್ಟೇ ಪೂಜೆ ಮಾಡಿ ಮಡಿಯಿಂದ ಓದಿದರೆ ಆಯಿತು. ಆಮೇಲೆ ಯಾವ ಉದ್ದೇಶಕ್ಕೆ ನಾವು ಓದ್ತೀವಿ ಅನ್ನೋದನ್ನು ಆ ಪೀಠಿಕಾ ಅಧ್ಯಾಯದಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ, ನೋಡಮ್ಮ ಅಂತಲೂ ಹೇಳಿದರು. ಅಂಕಲ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈಗ ನಾನು ಇದನ್ನು ಪ್ರಾರಂಭ ಮಾಡ್ತೇನೆ. ದೇವಿ ಮಹಾತ್ಮೆ ಕೆಲವರಿಗೆ ಗೊತ್ತಿರ್ಬೋದು, ಇದನ್ನು ಯಾವ ರೀತಿಯಾಗಿ ಓದ್ತೀವಿ, ಯಾವ ರೀತಿಯಾಗಿ ಅದನ್ನು ನಾವು ಪ್ರಾರಂಭ ಮಾಡಬೇಕು ಅಂತ. ಗೊತ್ತಿಲ್ಲದವರಿಗೆ ಈ ವಿಡಿಯೋ ಅನುಕೂಲ ಆಗ್ಬೋದು ಅಂದ್ಕೊಳ್ತೀನಿ. ಪೀಠಿಕಾ ಅಧ್ಯಾಯ ನೋಡಿ, ಇಲ್ಲಿಂದ ಶುರುವಾಗುತ್ತೆ. ಇದು ಶ್ರೀ ಮತ್ಸ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ ನಮಸ್ಕಾರ ಮಾಡ್ತಾ ಪೀಠಿಕಾ ಅಧ್ಯಾಯ ರಾಗ ಭೈರವಿ ತಾಳ ತ್ರಿತಾಳ. ಈ ಒಂದು ಪುರಾಣ ಬಂದುಬಿಟ್ಟು ಭಾಮಿನಿ ಷಟ್ಪದಿಯಲ್ಲಿದೆ. ಈಗ ಪ್ರಾರಂಭ ಮಾಡೋಣ. ಪರಮ ಪರತರ ಪರಮ ಮಂಗಳ ಪರಪೂರ್ಣ ಜ್ಯೋತಿ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣರಕ್ಷಕ ಸಕಲಭಿಷ್ಟವ ನಿರುತ ವಿವಾಯೋಧ್ಯ ಪುರವನು ಪೊರೆವ ವರಚಿದಾನಂದ ಗುರುಮಾಳ್ಕೆಮಗೆ ಮಂಗಳವ. ಇದರ ಅರ್ಥ, ಗ್ರಂಥಕರ್ತರು ಇಷ್ಟ ಗುರುವಿನ ಮಂಗಲವನ್ನು ಮಾಡಿದ್ದಾರೆ. ಅತ್ಯಂತ ಪವಿತ್ರವಾದ ಉತ್ತಮ ದೇವನು ಒಳ ಹೊರಗೆ ಸರ್ವವನ್ನೂ ಬೆಳಗುವ ಪ್ರಕಾಶರೂಪನು, ಸರ್ವವನ್ನೂ ನಿರ್ವಿಕಾರದಿಂದಿಯೂ ಶುದ್ಧ ಚಿದ್ರೂಪನು, ಚಿದಾಕಾಶನು, ಸರ್ವಕ್ಕೂ ಒಡೆಯನು ಎನಿಸುವ ಶರಣಾಗತರನ್ನು ರಕ್ಷಿಸಿ ಎಲ್ಲರಿಗೂ ಬೇಕಾದ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಕೊಡುವ ಅಯೋಧ್ಯಪುರದ ಜನರನ್ನು ದರ್ಶನ ಸ್ಪರ್ಶನ ಸಂಭಾಷಣಾದಿಗಳಿಂದ ರಕ್ಷಿಸುವ ಶ್ರೇಷ್ಠ ಚಿದಾನಂದ ಗುರುಗಳು ನಮಗೆ ಕಲ್ಯಾಣವನ್ನುಂಟು ಮಾಡಲಿ ಅಂತ ಹೇಳಿ ಇದರ ಅರ್ಥ.
ಯೋಗಿಯಳು ಶಿವನಂದರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿಹ ಯೋಗಿಯಾರನೆ ತುಂಗಾಭದ್ರ ತೀರದಲ್ಲಿ ಮೆರೆವ ಯೋಗಿವರನಿಹ ನಿರುತ ಯೋಧ್ಯದಿ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನು ವರಚಿದನಂದಾಖ್ಯ ಗುರುವರನು. ಇದರ ಒಂದು ಅರ್ಥ ನೋಡೋದಾದರೆ, ಗುರು ಪರಂಪರೆಯನ್ನು ಹೇಳಿದ್ದಾರೆ. ಶಿವನ ಸ್ವರೂಪದಲ್ಲಿ ಸಮರಸ ಹೊಂದಿದ ಯೋಗಿಗಳಲ್ಲಿ ಶಿವಾನಂದ ರಾಜಯೋಗಿಯ ಆಜ್ಞೆಗೆ ಯೋಗ್ಯನಾಗಿರುವ ಯೋಗಿ ಯಾರೆಂದರೆ ತುಂಗಾಭದ್ರ ನದಿಯ ದಂಡೆಯಲ್ಲಿ ಶೋಭಿಸುವ ಯೋಗಿ ಶ್ರೇಷ್ಠನಾಗಿರುವ ಸದಾ ಅಯೋಧ್ಯೆ ಪಟ್ಟಣದಲ್ಲಿ ಯೋಗಿಗಳಿಗೆ ಸದಾ ಯೋಗ ಸ್ವರೂಪವನ್ನು ಕೊಡುವ ರಾಜಯೋಗಕ್ಕೆ ಒಡೆಯನಾದವನು ಶ್ರೇಷ್ಠ ಚಿದಾನಂದ ಗುರುಗಳು. ರಾಜಯೋಗ ಅರಿವಿನಿಂದ ಒಳಗಣ ಮಧ್ಯ ಹೊರಗಣ 3 ಲಕ್ಷದಿಂದ ಶಿವಸ್ವರೂಪವನ್ನರಿದು ಮನಸ್ಸಿನ ವೃತ್ತಿಯು ಸ್ಥಿರವಾಗಿ ನಿಲ್ಲಲು ರಾಜಯೋಗವೆನಿಸುವುದು. ಇದನ್ನು ಯಾಕೆ ನಾವು ಓದ್ತೀವಿ ಏನು ಅನ್ನೋದನ್ನು ನೀಟಾಗಿ ಈ ಪೀಠಿಕಾ ಅಧ್ಯಾಯದಲ್ಲಿ ಕೊಡ್ತಾ ಹೋಗಿದ್ದಾರೆ. ಮುಂದೆ ನೋಡೋಣ. ಆತನ ನಿಜ ಶಿಷ್ಯನಾರನೆ ಪಾತಕಂಗಳು ಪರೆದು ಸರ್ವವಧೂತ ಶ್ರೀ ಗುರು ಚಿದಾನಂದವಧೂತನು ಗುರುವಿನಾಜ್ಞೆಯಲ್ಲಿ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು. ಅಂದರೆ ಗ್ರಂಥ ರಚಿಸುವ ಕಾರಣ, ಪ್ರಕರಣ, ಪರಿಸ್ಥಿತಿಯು ರಾಜಯೋಗಾನುಭವಿಗಳಾದ ಶ್ರೀ ಚಿದಾನಂದರ ಪರಮ ಶಿಷ್ಯರು, ಭಕ್ತರ ಪಾಪ ಕಳೆದು ಹಿತ ಮಾಡುವವರು, ಸರ್ವಸಂಗ ಬಿಟ್ಟವರು ಆದ ಚಿದಾನಂದವಧೂತರು ಗುರುವಿನಾಜ್ಞಾ ಪ್ರಕಾರ ಸಕಲ ಮುಮುಕ್ಷುಗಳಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥ ಪ್ರಾಪ್ತಿಯ ಸಲುವಾಗಿ ತಿಳಿಗನ್ನಡದಲ್ಲಿ ಸುಲಭ ರೂಪದಿಂದ ಪುರಾಣ ರಚಿಸುವ ಕಾರಣ ಸರ್ವ ಸೇವ್ಯವಾಗಿರುವುದು. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಮುಖಿಯ ಸಾಕ್ಷಾತ್ಕಾರ ತಾನಾಗೆ ಬುದ್ಧಿವಂತರು ಓದಿ ಮನದಭಿಷ್ಟಿದುದನ್ನು ಪಡೆಯಲಿಕ್ಕೆ ಹರುಷದಲದ್ದಿ ಹೇಳಿದ ದೇವಿ ಚರಿತವನರಿಯ ಜಗವೆಲ್ಲ. ಇಲ್ಲಿ ನೋಡಿ, ಮನದಭಿಷ್ಟಿದುದನು ಅಂದರೆ ಇದನ್ನು ನಾವು ಕಂಪ್ಲೀಟಾಗಿ ಓದಬೇಕು. ಅದಕ್ಕೆ ಭಾಮಿನಿ ಷಟ್ಪದಿ ಅಂತ ನಾನು ಆವಾಗಲೇ ಹೇಳಿದೆ. ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಅರುಷದ ಲದ್ದಿ ಈ ಕಡೆ ಇದೆ. ಇದನ್ನು ನಾವು ಪೂರ್ಣವಾಗಿ ಓದಬೇಕು. ಅರುಷದ ಲದ್ದಿ ಹೇಳಿದ, ಈ ರೀತಿಯಾಗಿ ಓದಬೇಕಾಗುತ್ತೆ. ಶುದ್ಧ ಜ್ಞಾನವೆನಿಸುವ ಸಿದ್ಧ ಪರ್ವತದಲ್ಲಿ ಸದಾ ವಾಸವಾಗಿರುವ ದೇವತೆಗಳಿಂದ ಹೊಗಳಿಸಿಕೊಳ್ಳುವ ಚಿದಾನಂದ ಸ್ವರೂಪ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಪೂರ್ಣ ಕೃಪಾ ಪಾತ್ರನಾಗಿ ಜಗತ್ತಿನ ಬುದ್ಧಿವಂತರೆಲ್ಲ ಓದಿ ಮನದ ಪೂರ್ಣ ಬಯಕೆಯನ್ನು ಪಡೆಯಲು ಪರಮಾನಂದ ಭರಿತವಾಗಿ ದೇವಿಯ ಚರಿತೆಯನ್ನು ಹೇಳಿದರು. ಅನುಬಂಧ ಚತುಷ್ಟಯ ಸಚ್ಚಿದಾನಂದ ಸ್ವರೂಪಳು ಜಗದಂಬೆಯೂ ಆದ ಶ್ರೀದೇವಿಯ ಮಹಿಮಾರೂಪ ಚರಿತ್ರೆಯೇ ಗ್ರಂಥದ ವಿಷಯವಾಗಿರುವುದು. ಜ್ಞಾನ ಮಾರ್ಗವ ತಿಳಿವೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವತತ್ವ ತಿಳಕೊಳ್ಳಿ ಏನು ಕಾಮ್ಯವು ಬೇಡದೆಡೆಯೂ ನೀವು ಧ್ಯಾನಿಸಿರಿ. ಈ ದೇವಿ ಚರಿತವ ನ್ಯೂನವಿಲ್ಲದೆ ಸಿದ್ಧಿಯಾಹುದು ಸತ್ಯವಿದು. ಜ್ಞಾನ ಮಾರ್ಗವ ತಿಳಿಯಬೇಕೆಂದರೆ ಜ್ಞಾನ ಸಿಂಧುವಿನೊಳಗೆ ಹೇಳಿದ ಸರ್ವ ಯಥಾರ್ಥ ವಸ್ತು ಸ್ವರೂಪವನ್ನು ತಿಳಿದುಕೊಳ್ಳಿರಿ. ಬೇಕಾದ ಇಚ್ಛೆಯು ಪ್ರಾಪ್ತಿಯಾಗಬೇಕೆಂದರೆ ಈ ಗ್ರಂಥ ಸ್ವರೂಪವನ್ನು ಧ್ಯಾನಿಸಿರಿ. ಅದು ಕೊರತೆ ಇಲ್ಲದೆ ಸತ್ಯವಾಗಿ ಸಿದ್ಧಿಸುವುದು. ಅಂದರೆ ನೀವೇನಾದರೂ ಅಪೇಕ್ಷೆ ಪಡ್ತೀರಿ ಅಂದರೆ ಅದು ಈಡೇರಬೇಕು ಅಂದರೆ ಈ ದೇವಿ ಪುರಾಣವನ್ನು ಓದಿ ಅನ್ನೋದು ಇದರ ಭಾವಾರ್ಥ. ಅದು ಖಂಡಿತವಾಗಿ ಸಿದ್ಧಿಸುತ್ತೆ ಅನ್ನೋದು ಕೂಡ ಇದರಲ್ಲಿದೆ. ನನಗೆ ಇದನ್ನು ಹೇಳುವಾಗ, ಇದನ್ನು ಕೊಡುವಾಗ ಮಂಜುಳಮ್ಮ ಹೇಳಿದರು ನನಗೆ, ಇದನ್ನು 1 ಮಂಡಲ ಈ ಥರ ಎಲ್ಲ ಓದಿದರೆ ತುಂಬ ಫಲ ಸಿಗುತ್ತೆ, ಇದರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ಕೂಡ ಅವರು ಹೇಳಿದರು. ಅದನ್ನು ಈ ಒಂದು ಪೀಠಿಕಾಧ್ಯಾಯದಲ್ಲಿ ನಾವು ನೋಡಬಹುದು. ಮೋಕ್ಷ ಕಾಮ್ಯವ ದಾಹುದಿಹುದ ಪ್ರೇಕ್ಷಿಸಿದಡದು ಸಿದ್ಧಿಯಾಹುದು ಈಕ್ಷಿಸಿಯ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ ತಕ್ಷಕವು ರುಚಿಕವು ಭೂತವು ರಾಕ್ಷಸರು ರುಕವ್ಯಾಘ್ರ ಮೊದಲಹ ವಾಕ್ಷಣದಿ ಭಯಹರಿವುದೈ ಶ್ರೀದೇವಿ ಚರಿತೆಯಿದು. ಅಪೇಕ್ಷಿಸಿದಡೆ ಇಚ್ಛಿಸಿದರೆ ಈಕ್ಷಿಸಿ ನೋಡಿ. ತಕ್ಷಕ ಸರ್ಪಗಳ ರಾಜ, ರುಚಿಕ ಚೇಳು, ರುಕ ತೋಳ ಅಂದರೆ ಇದರ ಅರ್ಥಗಳನ್ನು ಕೊಟ್ಟಿದ್ದಾರೆ. ಅಪೇಕ್ಷಿಸಿದಡೆ ಅಂದರೆ ಇಚ್ಛಿಸಿದರೆ ಅಂತ ಹೇಳಿ. ದೇವಿಯ ಮಹಿಮೆಯನ್ನು ಮನಸ್ಸಿನಿಂದ ನೋಡಿ.
ಸ್ಮರಿಸಿದರೆ ಕ್ಷೇಮ, ಆಯುರಾರೋಗ್ಯ, ಐಶ್ವರ್ಯಾಭಿವೃದ್ಧಿಯು, ಚತುರ್ವಿಧ ಪುಣ್ಯ ಪುರುಷಾರ್ಥ ಸಿದ್ಧಿಗಳು ಆಗುವವು ಮತ್ತು ತಾಪತ್ರಯಾದಿ ದುಃಖಗಳು, ಹಾವು, ಚೇಳು, ಭೂತ, ರಾಕ್ಷಸರ, ತೋಳ, ಹುಲಿ ಮೊದಲಾದ ಕ್ರೂರ ಪ್ರಾಣಿಗಳ ಭಯವು ತಡವಿಲ್ಲದೆ ಪರಿಹಾರವಾಗುವವು. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯೇ ಗ್ರಂಥದ ಪರಮ ಪ್ರಯೋಜನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬ್ರಾಕೆಟಲ್ಲಿ. ಮುಂದೆ ನೋಡೋಣ. ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ, ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ. ಕೊಡುವ ಕೊಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸಿದೊಡೆ ಬಿಡಳವವನೇ ದೇವಿಯವನಿಗೆ ಕೊಡುವಳೆ ಬೇಡಿದ್ದ ಪದಗಳ ನಡೆಬಿಡದೆ ದಯಾಸಾಗರಲ್ಲವೇ ದೇವಿ ಭಕ್ತರಿಗೆ. ಅಂದರೆ ನಡೆಯುವ, ನುಡಿಯುವ, ಕೊಡುವ, ತಕ್ಕೊಳ್ಳುವ ಮೊದಲಾದ ತನ್ನ ಎಲ್ಲ ಕಾರ್ಯಗಳಲ್ಲಿ ಈ ಚರಿತ್ರೆಯನ್ನು ಸ್ಮರಿಸಿದರೆ ದೇವಿಯು ಅವನಿಗೆ ಬಿಡದೆ ಪದವಿಗಳನ್ನು ಸದಾ ಕೊಡುವುದರಿಂದ ಭಕ್ತರಿಗೆ ದಯಾ ಸಮುದ್ರಳಾಗಿರುವಳು. ಚಿಂತಿಗೆಯು ಚಿಂತಾಮಣಿಯು ಇದು ಅಂತು ಕಾಮ್ಯಕ್ಕೆ ಕಾಮಧೇನುವು, ಕಲ್ಪಿತ ಕಲ್ಪನೆಗಳಿಗೆ ಕಲ್ಪದ್ರುಮವು, ತಾನೇ ಇದು ಸಂತಸವು ಸುಖ ಭಾಗ್ಯ ಭೋಗವು, ಇಂತು ಮೆರೆವವು ದೇವಿ ಕರುಣದಿ ಎಂತು ಪೇಳುವೆ ದೇವಿ ಚರಿತಿ ಗ್ರಂಥ ಮಹಿಮೆಯನು. ಈ ಗ್ರಂಥವು ಸರ್ವ ಚಿಂತನೆಗಳನ್ನು ಕಳೆಯುವ ಚಿಂತಾಮಣಿಯು, ಇಚ್ಛಿತ ವಸ್ತುಗಳನ್ನು ಕೊಡುವ ಕಾಮಧೇನುವು, ಕಲ್ಪಿತ ವಸ್ತುಗಳು ತಯಾರಾಗಲು ಕಲ್ಪವೃಕ್ಷವೂ ಆಗಿರುವುದು. ದೇವಿಯ ದಯೆಯಿಂದ ಸುಖ ಸಂಪತ್ತುಗಳು ಭೋಗಗಳು ಸದಾ ಶೋಭಿಸುತ್ತಿರುವುದರಿಂದ ಗ್ರಂಥ ಮಹಿಮೆಯ ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವುದು. ಸಾಧನಾಗದ ಕಾಮ್ಯಗಳು ತಾವು ಸಾಧನಾಗುವವು ದೇವಿ ಚರಿತದಿ ವಾದಿಗಳು. ಮುಖಭಂಜನಾಹರು ಶತ್ರುನಾಶಹರು ಕಾದು ಇರ್ಪಳು ದೇವಿ ನಿತ್ಯದಿ ಓದುತಿಹನಿ ಚರಿತೆಯವನ ಸಹೋದರರ ಸಂಪತ್ತು ಸಹಿತಲಿ ರಕ್ಷಿಪಳು ಬಿಡದೆ. ಇದರ ಒಂದು ಅರ್ಥವನ್ನು ಈ ಕಡೆ ಪುಟದಲ್ಲಿ ಕೊಟ್ಟಿದ್ದಾರೆ. ಸಾಧನಗಳಿಂದಾದ ಕಾಮ್ಯ ಫಲಗಳು ದೇವಿ ಚರಿತ್ರೆಯ ನೆನೆಹು ಮಾತ್ರದಿಂದ ಸಾಧ್ಯ ಆಗುವವು. ವಾದಿಗಳು ಸೋತು ಮುಖವ ತೋರದೆ ಹೋಗುವರು, ಶತ್ರುಗಳು ನಾಶ ಹೊಂದುವರು. ಭಕ್ತಿಯಿಂದ ಈ ಚರಿತ್ರೆಯನ್ನು ಓದುವವನು ಬಂಧು ಬಾಂಧವರ ಹಾಗೂ ಅವನ ಸಂಪತ್ತನ್ನು ಸಹ ರಕ್ಷಿಸಲು ಸಿದ್ಧಳಾಗಿರುವಳು. ಈ ಕಾರಣದಿಂದ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಈ ಕಾರಣದಿಂದ ಜಗತ್ತಿನಲ್ಲಿ ಪ್ರಸಿದ್ಧರಾದ ಮಹಾತ್ಮರೆಲ್ಲ ದೇವಿಯ ಭಕ್ತರಾಗಿರುವರು. ಇದು ಸತ್ಯ. ಇದನ್ನು ಯಾರು ದೇವರಲ್ಲಿ ನಂಬಿಕೆ ಇಟ್ಟಿರ್ತಾರಲ್ಲ, ಸೊ ಅವರಿಗೆ ಇದರ ಅರ್ಥ ಆಗುತ್ತೆ. ಸೊ ನಾವು ನಂಬಲ್ಲ ಅನ್ನೋರಿಗೆ ಅದು ಅವರ ವೈಯಕ್ತಿಕ. ನಾವಂತೂ ಕಂಪ್ಲೀಟಾಗಿ ದೇವರನ್ನು ನಂಬೋರು. ಹಾಗಾಗಿ ನನಗೆ ಇದ್ರ ಮೇಲೆ ತುಂಬ ಭಕ್ತಿ. ಭೂತಗೃಹದಳು ಗ್ರಂಥವಿರಲ ಭೂತ ಹೋಗುವುದು ದೇವಿ ಚರಿತದ ಮಾತು ಕೇಳ್ದಡೆ ಬಿಡುವುದೈ ಮಹಾಗ್ರಹವು ವರಮನೆಯ ಪ್ರೀತಿ ಮಾಡುವರು ರಾಜರಿ ಜಗನ್ಮಾತೆ ಚಾರಿತ್ರ್ಯವನ್ನು ಓದ್ವಗೆ ಯಾತರದು ಭಯವವಗೆ ಸರ್ವವೂ ವಶಕರವೂ ಇಹುದು. ದೆವ್ವದ ಮನೆಯಲ್ಲಿ ದೇವಿಯ ಗ್ರಂಥವಿರಲು ಆ ದೆವ್ವ ಬಿಟ್ಟು ಹೋಗುವುದು. ದೇವಿ ಚರಿತ್ರೆಯ ನೀತಿಯನ್ನು ಕೇಳಿದರೆ ಹೊರಮನೆಯಲ್ಲಿಯ ದೊಡ್ಡ ದೆವ್ವ ಬಿಟ್ಟು ಹೋಗುವುದು. ಈ ಜಗನ್ಮಾತೆಯ ಚರಿತ್ರೆಯನ್ನು ಓದುವವನಿಗೆ ರಾಜರು ಸಹ ಪ್ರೀತಿ ಮಾಡುವರು. ಅವನಿಗೆ ಯಮ ಬ್ರಹ್ಮಾದಿಗಳ ಭಯವಿಲ್ಲ. ಸರ್ವವೂ ಸ್ವಾಧೀನವಾಗಿ ಇರುವುದು. ಎಷ್ಟು ಸತ್ಯ ಇದೆ ನೋಡಿ. ದೇವಿ ಮಹಾತ್ಮೆ ಬೊಕ್ಕು ಯಾರ ಮನೆಯಲ್ಲಿ ಇರುತ್ತಲ್ಲ ಅವ್ರ ಮನೇಲಿ ನೆಗೆಟಿವ್ ಎನರ್ಜಿ ಅಂತ ಏನು ಕರಿತೀವಲ್ಲ, ಸೊ ಅದು ಕೂಡ ಹೊರಗಡೆ ಹೋಗುತ್ತೆ. ಇದನ್ನು ಪಾರಾಯಣ ಮಾಡೋದ್ರಿಂದ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಕೇಳಿಸುತ್ತಲ್ವ, ಸೊ ಅವ್ರ ಮನೇಲಿದ್ದರೂ ಕೂಡ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಡಿದಿರಲು ಭೂತವದು ಅವನಿಂ ಗಿಡಲು ಬೇಕೈ ಭಸ್ಮವೆಂತನೆ ನುಡಿಯಬೇಕು ಸಮಗ್ರ ಗ್ರಂಥವನದರಲಿಂ ಭಸ್ಮ ಇಡಲು ಬೇಕಿ ತೆರದಿ ದಶದಿನ ಬಿಡುವುದೈ ಮಹಾಭೂತ ಹಿಡಿದವನೇ ಪಡಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು. ಯಾರಿಗಾದರೂ ದೆವ್ವ ಬಡಿದಿದ್ದರೆ ಸಂಪೂರ್ಣ ಗ್ರಂಥವನ್ನು ಓದುತ್ತಾ ಅದರಿಂದ ಭಸ್ಮ ತಯಾರಿಸಿ ಅದನ್ನು 10 ದಿವಸಗಳವರೆಗೆ ಅವನ ಮೈಗೆ ಹಚ್ಚಿದರೆ ಆ ದೆವ್ವ ಬಿಡುವುದು. ದೊಡ್ಡ ದೆವ್ವ ಹಿಡಿದಿದ್ದರೂ ಹಿಡಿದವನೇ ಮೇಲಿನ ನಿಯಮದಂತೆ ಗ್ರಂಥವನ್ನು ಓದಿದರೆ ಸತ್ಯವಾಗಿ ಬಿಟ್ಟು ಹೋಗುವುದು. ಇದು ನಂಬಿಕೆ. ಅಂದರೆ ಇಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಮನಸ್ಸಿನ ಒಂದು ಗೊಂದಲ ಇರ್ಬೋದು. ದೆವ್ವ ಅಂದರೆ ಒಂದೇ ನಾವು ರೀತಿಯಲ್ಲಿ ಅಂದ್ಕೊಳ್ಳೋ ತಪ್ಪಾಗುತ್ತೆ. ಸೊ ಅವರವರ ಒಂದು ನಂಬಿಕೆ, ಆ ರೀತಿಯ ಒಂದು ಮನೋಭಾವನೆ ಕೂಡ ಬಿಟ್ಟು ಹೋಗುತ್ತೆ. ಅವರು ಇದನ್ನು ಓದೋದ್ರಿಂದ ಮನಸ್ಸು ಶುದ್ಧವಾಗುತ್ತೆ.
ವಶಕರವು ಬೇಕಾಗಲವನಿಗೆ ಹುಸಿಯು ಹೋಗದೆ ಪೂರ್ಣ ಗ್ರಂಥವ ಎಸಗಿ ನಿತ್ಯದಿ ಪಠಿಸಿದಂದದಿ ತ್ರಿಶಂತತಿಯ ದಿನದಿ ಗಸಣಿಸದೆ ನಿಜಚಿತ್ತವಗಲದೆ ದೆಸೆಯ ನೊಡ್ಯೋದಿದವ ನಾಡದೆ ಅಸಮ ವಶಕರವನಿಗಾಹುದು ನೆನದ ಪರಿಯಲ್ಲಿ. ಅಂದರೆ ರಾಜರು, ಶತ್ರುಗಳು, ಜನರು ತನ್ನ ಸ್ವಾಧೀನವಾಗಬೇಕಾದರೆ ಪ್ರತಿ ದಿವಸ ಓದಲು ಪ್ರಾರಂಭಿಸಿ. ನಡುವೆ ಒಂದು ದಿನ ತಪ್ಪದೆ ಸಂಪೂರ್ಣ ಗ್ರಂಥವನ್ನು ಕಷ್ಟ ಹೊಂದದೆ ತನ್ನ ಮನಸ್ಸು ಚಂಚಲವಾಗಿಸದೆ ಪೂರ್ಣ ದಿಕ್ಕಿಗೆ ಮುಖ ಮಾಡಿಕೊಂಡು ಓದಿದವನಾದರೆ ಅವನಿಗೆ ನೆನೆದ ಮಾತ್ರದಿಂದ ಮೇಲಾದ ವಶೀಕರಣವು 30 ದಿವಸಕ್ಕೆ ಸಿದ್ಧಿಯಾಗುವುದು. ವಶೀಕರಣ ಅಂದರೆ ಇಲ್ಲಿ ನೆಗೆಟಿವ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಈ ಒಂದೊಂದು ಪದಕ್ಕೆ ನಾನಾ ಅರ್ಥಗಳು ಬರುತ್ತೆ. ಇಲ್ಲಿ ನೋಡಿ, ನನ್ನನ್ನು ಅವರು ದ್ವೇಷ ಮಾಡಬಾರ್ದು, ಅವರೆಲ್ಲರೂ ಕೂಡ ನಮ್ಮನ್ನು ಇಷ್ಟಪಡಂಗೆ ಆಗಬೇಕು, ನಮ್ಮಲ್ಲಿ ದ್ವೇಷ ಮನೋಭಾವನೆ ಇರಬಾರ್ದು ಅನ್ನೋ ಒಂದು ಮನಸ್ಥಿತಿನೂ ಕೂಡ ಬರುತ್ತೆ. ಅಂದರೆ ಆ ವ್ಯಕ್ತಿ ಎಲ್ಲದಕ್ಕೂ ಒಬ್ಬ ವ್ಯಕ್ತಿ ಆಪೋಸ್ ಮಾಡ್ತಿದ್ದಾನೆ, ವಿರುದ್ಧವಾಗಿ ನಡ್ಕೊತಿದ್ದಾನೆ ಅಂದಾಗ ನಾವು ಯಾವ ರೀತಿ ಹೇಳಿದರೂ ತಿದ್ದೋದಕ್ಕೆ ಆಗೋಲ್ಲ ಅಂದಾಗ ನಾವು ದೇವಿಯ ಮೊರೆ ಹೋಗಬೇಕು ಅನ್ನೋದು ಈ ಒಂದು ಅರ್ಥ. ಒಂದು ದಿನದಿ ಸಮಗ್ರ ಗ್ರಂಥವನ್ನೊಂದು ಓದಲೇಬೇಕು ಈ ಪರಿ ಸಂದೇಹಿ ಇಲ್ಲದೆ 1 ಸಂವತ್ಸರವು ಓದಿದೊಡೆ ಅಂದು ಪ್ರತ್ಯಕ್ಷಹಳು ದೇವಿಯು 1 ಕಂದವ ಓದಿದಡೆ ಕೋ ಎಂದು ಕೊಡುವಳು ಫಲವನಿದ ನಂಬುವುದು ಜಗವೆಲ್ಲ. ಇದರ ಅರ್ಥನ ಈ ಕಡೆ ಪುಟದಲ್ಲಿ ಕೊಟ್ಟಿದ್ದಾರೆ. ಈ ಸಂಪೂರ್ಣ ಗ್ರಂಥವನ್ನು ಒಂದು ದಿವಸದಲ್ಲಿ ಓದಬೇಕು. ಈ ರೀತಿ ಸಂಶಯವಿಲ್ಲದೆ 1 ವರ್ಷ ಓದಿದರೆ ದೇವಿಯ ಪ್ರತ್ಯಕ್ಷ ದರ್ಶನವಾಗುವುದು. 4 ತಿಂಗಳ ಓದಿದರೆ ಬೇಗನೆ ಫಲಗಳನ್ನು ಕೊಡುವಳು. ಜಗತ್ತಿನ ಜನರೆಲ್ಲ ಇದನ್ನು ಸಂಪೂರ್ಣವಾಗಿ ನಂಬತಕ್ಕದ್ದು. ಕೆಲವರು ಗೇಲಿ ಮಾಡ್ಬೋದು, ದೇವರಲ್ಲೇ ನಂಬಿಕೆ ಇಲ್ದಿರೋರು, ಅಯ್ಯೋ ಈಗಿನ ಕಾಲದಲ್ಲಿ ದೇವರು ಪ್ರತ್ಯಕ್ಷ ಆಗೋದು ಸಾಧ್ಯನಾ ಅಂತ ಹೇಳಿ. ನೋಡಿ, ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂದಾಗ ದೇವರು ಯಾವುದಾದ್ರೂ ವ್ಯಕ್ತಿಯ ರೂಪದಲ್ಲಿ ಬರಬಹುದು ಸಹಾಯಕ್ಕೆ. ಸೊ ಅದನ್ನೇ ಇಲ್ಲಿ ಒಂದು ತಾತ್ಪರ್ಯವಾಗಿ ಹೇಳಿದ್ದಾರೆ. ಸಂಪೂರ್ಣವಾಗಿ ಈ ಗ್ರಂಥವನ್ನು ಒಂದೇ ದಿನದಲ್ಲಿ ನಾವು ಮುಗಿಸಿದ್ವಿ ಅಂದರೆ ದೇವಿ ಪ್ರತ್ಯಕ್ಷ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯ ರೂಪದಲ್ಲಿ, ಒಂದು ಪ್ರಾಣಿಯ ರೂಪದಲ್ಲಿ ನಮಗೆ ದರ್ಶನ ಕೊಡಬಹುದು. ಅದನ್ನು ಗುರುತಿಸುವ ಒಂದು ಮನಸ್ಥಿತಿ ನಮ್ಮಲ್ಲಿರಬೇಕು ಅಷ್ಟೇ. ನೆಕ್ಸ್ಟ್ ನೋಡೋಣ. ಮಂಡಲೆರಡೆ ಮಂಡಲೋದಲು ಚಂಡಫಲ ತಾನಾಹುದು 6 ಮಂಡಲೋದಲು ದೇವರಂದದಿ ಪೂಜೆಗೊಳುತ್ತಲಿಹ ಖಂಡಿತ ದಲವ ಬಿಡದೆ ತ್ರೈವರು ಷಂಡೆಲೆದು ಓದಿದವನಾದಡೆ ಚಂಡಿಯೇ ತಾನಾಗಿ ಘನ ಚಕ್ತಿ ಎನಿಸುವಳು. ಒಂದು ಮಂಡಲ, 2 ಮಂಡಲ. 1 ಮಂಡಲ ಅಂದರೆ 48 ದಿನ, 2 ಮಂಡಲ ಅಂದರೆ 96 ದಿವಸ. ನಾನು ಆವಾಗಲೇ ಹೇಳಿದ್ನಲ್ಲ, ನನಗೆ ಅಮ್ಮ ಹೇಳಿದರು, ಮಂಜುಳಮ್ಮ, 1 ಮಂಡಲ ಓದಿದರೆ ತುಂಬ ಫಲ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 1 ಮಂಡಲ, 2 ಮಂಡಲ ಓದಿದರೆ ಕ್ರೂರವಾದ ಫಲಗಳು ಪ್ರಾಪ್ತಿಯಾಗುವವು. ಅಂದರೆ ಅಸಾಧ್ಯ ಅನ್ನೋ ಫಲಗಳು ಕೂಡ ಈಗ ಸಾಧ್ಯನೇ ಇಲ್ಲಪ್ಪ ಅನ್ನೋದು ಕೂಡ ನೆರವೇರುತ್ತೆ. 2 ತಿಂಗಳು ಓದಿದರೆ ದೇವರಂತೆ ಪೂಜೆಗೊಂಬುವನು. ಅಂದರೆ 2 ಮಾಸಗಳ ಕಾಲ, 2 ತಿಂಗಳ ಕಾಲ ಓದಿದರೆ ಅವನನ್ನು ಗೌರವಾನ್ವಿತವಾಗಿ ಕಾಣ್ತಾರಂತೆ ಎಲ್ಲರೂ. 3 ವರ್ಷ ಬೇಸರವಿಲ್ಲದೆ ಓದಿದರೆ ಸಾಕ್ಷಾತ್ ದೇವಿಯೇ ತಾನಾಗುವನು. ಅಂದರೆ ಓದ್ತಾ ಏನಾಗುತ್ತೆ, ನನಗಿರ್ಬೋದು ಅಥವಾ ಬೇರೆ ವ್ಯಕ್ತಿಗಳಿಗೆ ಇರ್ಬೋದು, ತಪ್ಪು ಯಾವುದು ಸರಿ ಯಾವುದು ಅನ್ನೋ ಒಂದು ಮನೋಭಾವನೆ ಮೂಡ್ತಾ ಹೋದಾಗ ನಾವು ತಪ್ಪುಗಳನ್ನೇ ಮಾಡೋಕ್ಕೋಗಲ್ಲ. ಹಾಗಾಗಿ ಆ ವ್ಯಕ್ತಿ ಎಂತಹ ಮನೋಧೋರಣೆ ಹೊಂದ್ತಾನೆ ಅಂದರೆ ದೇವಿಯೇ ತಾನಾಗುವನು. ದೇವರು ಎಲ್ಲರನ್ನೂ ಸಮವಾಗಿ ನೋಡ್ತಾರಲ್ವ. ಅಂದರೆ ದೇವಿ, ನಮ್ಮನ್ನು ಕಾಪಾಡುವಂಥ ದೇವಿ ಎಲ್ಲರನ್ನೂ ಮಕ್ಕಳು ಥರನೇ ನೋಡ್ತಾಳೆ. ಸೊ ಯಾರಲ್ಲೂ ಕೂಡ ಭೇದವನ್ನು ಹುಡ್ಕೋಲ್ಲ. ಆ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಮೂಡಬಹುದು ಅನ್ನೋದು ಈ ಒಂದು ಅರ್ಥ. ಆಸನದ ದಿಕ್ಕುಗಳ ನರಿಯೇ ಆಸನದಿ ಕಾಮೆಂತೆ ಓದಲು ವಾಸವಾಹುದು ಫಲವು ಸಂಶಯವಿಲ್ಲ ಇದರಲ್ಲಿ. ವಾಸನೆಯ ಸುಗಂಧ ಪುಷ್ಪಗಳ ಸುಧೂಪ ದೀಪವಿಧದಲ್ಲಿ ಈ ಸುಪರಿಯಲ್ಲಿ ದೇವಿ ಮಹಾತ್ಮೆ ಓದುವುದು. ಕೂರತಕ್ಕದ್ದು ಅಂದರೆ ಯಾವ ರೀತಿಗೆ ಕೂರಬೇಕು ಓದಬೇಕಾದ್ರೆ ಅಂತ ಕೂಡ ಹೇಳಿದ್ದಾರೆ. ಕೂಡತಕ್ಕ ಹಾಸಿಗೆ, ಕೂರುವ ರೀತಿ, ಕೂರುವ ದಿಕ್ಕು ಇವುಗಳನ್ನು ತಿಳಿದು ಆಸನದಲ್ಲಿಯೇ ಇಚ್ಛೆಯಿಂದ ಓದಲು ಸಂಶಯವಿಲ್ಲದೆ ಫಲಗಳು ಪ್ರಾಪ್ತಿಯಾಗುವವು. ನಾವು ಈಗ ಓದಬೇಕಾದ್ರೆ ಹೇಗೆ ಬೇಕಾಗಿ ಕುತ್ಕೊಂಡು ಓದ್ತಿರ್ತೀವಿ ಅಲ್ವಾ. ಸೊ ಅದನ್ನು ಯಾವ ರೀತಿಯಾಗಿ ಕುತ್ಕೊಂಡು ಓದಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ.
ನೋಡೋಣ ಮುಂದೆ. ಸುವಾಸನೆಯುಳ್ಳ ಪುಷ್ಪ, ಉತ್ತಮ ಧೂಪ, ದೀಪ ಮೊದಲಾದ 14 ಉಪಚಾರಗಳಿಂದ ದೇವಿಯ ಮಹಾತ್ಮೆಯನ್ನು ಓದುವುದು. ಆಸನ, ಶಾಂತಿ ಅಂದರೆ ಹಾಸಿಗೆ, ಶಾಂತಿ ಪೂಜಾದಿಗಳಿಂದ ಬಿಳಿಯ ಕಂಬಳಿಯನ್ನು ವಶೀಕರಣಕ್ಕೆ, ಕೆಂಪು ಕಂಬಳಿಯನ್ನು ನಾವು ಶಾಂತಿಗೋಸ್ಕರ ಬಿಳಿಯ ಕಂಬಳಿ, ಯಾರಾದರೂ ಈಗ ಮಾತು ಕೇಳ್ತಾ ಇಲ್ಲ ಅವರು ಕೇಳಬೇಕು ಅನ್ನೋ ಉದ್ದೇಶದಿಂದ ಪೂಜೆ ಮಾಡೋದಾದರೆ ಕೆಂಪು ಕಂಬಳಿ, ಒಂದು ನೆಗೆಟಿವ್ ಎನರ್ಜಿಯನ್ನು ಉಚ್ಚಾಟನೆ ಮಾಡಬೇಕು ಅಂತಂದರೆ ಕರಿ ಕಂಬಳಿಯನ್ನು ವೈರಿನಾಶಕ್ಕೆ, ಸಮ್ಯಕ್ ಜ್ಞಾನಕ್ಕೆ ಚಿಗರಿಯ ಚರ್ಮವನ್ನು. ಇದು ನೋಡಿ ಅವಾಗೆಲ್ಲ ಈಗ ನಾವು ಈಶ್ವರ ಒಂದು ಹುಲಿಯ ಚರ್ಮದ ಮೇಲೆ ಕೂತಿರೋದನ್ನು ನೋಡ್ತೀವಿ. ಅವರೆಲ್ಲ ಸುಮ್ಮನೆ ಆ ಒಂದು ಚಿತ್ರಣಗಳನ್ನು ನಮಗೆ ಅದರ ತಾತ್ಪರ್ಯ ಏನಂತ ಗೊತ್ತಿರಲ್ಲ. ಈ ಥರ ನಾವು ತಿಳ್ಕೊಂತ ಹೋದಾಗ ಗೊತ್ತಾಗುತ್ತೆ ನೋಡಿ. ಸಮ್ಯಕ್ ಜ್ಞಾನಕ್ಕೆ ಚಿಗರಿಯ ಚರ್ಮದ ಮೇಲೆ ಕೂರಬೇಕಂತೆ, ಕೂತು ಓದಿ ಅಂತ ಹೇಳಿದ್ದಾರೆ. ಸೊ ಅವನ್ನೆಲ್ಲ ಸಾಧು ಸಂತರು ಯೋಗಿಗಳೇ ಮಾಡ್ತಾರೆ. ನಾವೆಲ್ಲ ಆ ಥರ ಒಂದು ಜ್ಞಾನಕ್ಕೆ ಕೈಯೇ ಹಾಕೋಲ್ಲ, ಬಟ್ ಅದು ಒಳ್ಳೆಯದು. ಜೀವನ್ ಮುಕ್ತಿಗೆ ಹುಲಿಯ ಚರ್ಮ ನೋಡಿ, ನಾನು ಆವಾಗಲೇ ಹೇಳಿದೆ, ಪರಮೇಶ್ವರ ಹುಲಿಯ ಚರ್ಮದ ಮೇಲೆ ಕೂತಿರ್ತಾರೆ. ಸೊ ಅವರು ಯಾವ ಒಂದು ನಿರೀಕ್ಷೆಯಲ್ಲಿ ಕೂತಿರ್ತಾರೆ ಹಾಗಾದರೆ? ಜೀವನ್ ಮುಕ್ತಿಗೋಸ್ಕರ. ಸಮಾನಾಗಿ ಮಿದುವಾಗಿ ಹಾಸಿಕೊಳ್ಳಬೇಕು. ಅದನ್ನು ಹೇಗೆ ಕೂತ್ಕೋಬೇಕು? ಪದ್ಮಾಸನದಲ್ಲಿ ಕೂತ್ಕೋಬೇಕು, ಸಿದ್ಧಾಸನದಲ್ಲಿ ಕೂತ್ಕೋಬೇಕು. ಪದ್ಮಾಸನ ಅಂದರೆ ಯಾವ ರೀತಿ ಕೂತ್ಕೋಬೇಕು ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸಿದ್ಧಾಸನ ಅಂದರೆ ಎಡ ಇಮ್ಮಡಿಯ ಆಧಾರದೆಡೆಯ ನೊತ್ತುತ್ತಾ, ಅಂದರೆ ಎಡ ಇಮ್ಮಡಿಯ ಮೇಲೆ ಒತ್ತುತ್ತಾ ಒಡನೆ ದಕ್ಷಿಣ ಹಿಮ್ಮಡಿಯವನು ಜನನೇಂದ್ರಿಯದ ಮೇಲಿರಿಸಿ ಶರೀರವನ್ನು ನೀಟಾಗಿರಿಸಿ ಕೂರಲು ಸಿದ್ಧಾಸನವೆನಿಸುವುದು. ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಪದ್ಮಾಸನ ಅಂದ್ರೇನು, ಹೇಗೆ ಕೂತ್ಕೋಬೇಕು, ಸಿದ್ಧಾಸನ ಅಂದ್ರೇನು, ಹೇಗೆ ಕೂತ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ದಿಕ್ಕುಗಳ ಬಗ್ಗೆ ಕೊಟ್ಟಿದ್ದಾರೆ. ಮೇಲೆ ನಾನು ಹೇಳಿದ್ದು ಹಾಸಿಗೆಗಳ ಬಗ್ಗೆ ಹೇಳಿದ್ದೆ, ದಿಕ್ಕನ್ನು ಕೊಟ್ಟಿದ್ದಾರೆ ನೋಡಿ. ಪೂರ್ವ ದಿಕ್ಕಿಗೆ ಮುಖವಾಗಿ ಕೂರಲು ದೇವರೊಲುಮೆಯ ಜನ್ಯ, ಸರ್ವಸಿದ್ಧ. ದಕ್ಷಿಣಕ್ಕೆ ಭೂತ ಉಚ್ಚಾಟನೆ, ವೈರಿನಾಶ. ಪಶ್ಚಿಮಕ್ಕೆ ಧನಲಾಭ, ಪಶ್ಚಿಮಕ್ಕೆ ತಿರುಗಿ ಓದಿದರೆ ಧನಲಾಭ. ಉತ್ತರಕ್ಕೆ ತಿರುಗಿ ಓದಿದರೆ ದ್ವೇಷ ನಿವೃತ್ತಿ, ಯಾವುದೇ ರೀತಿ ದ್ವೇಷದ ಮನೋಭಾವನೆ ಬರಲ್ಲ ಅಂತೆ. ಹಾಗೆ ವಾಯುವ್ಯ ದಿಕ್ಕಿಗೆ ಆಕರ್ಷಣ, ಅಗ್ನಿ, ವ್ಯಾಧಿನಾಶ, ನೈಋತ್ಯ, ಜಯ. ಯಾವ್ಯಾವ ದಿಕ್ಕಿಗೆ ಕೂತು ಓದಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಹಾಸಿಗೆಗಳನ್ನು ಯಾವ ರೀತಿ ಹಾಸ್ಕೋಬೇಕು, ಯಾವ ಕಲರಿಂದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಈಗ ಮುಂದೆ ನೋಡೋದಾದರೆ, ಪೂಜೆ ಮಾಡಿಯೇ ಓದಬೇಕಿದ, ಪೂಜಿಸುತ್ತಲೇ ಇದನ್ನು ಓದಬಾರದು. ಪೂಜಿಸುತ್ತಲ ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸುತ್ತಲು ಓದುತ್ತಿಹನಾದೊಡೆ ರಾಜನಾಗ್ವನು ದೇವಿಯದಲ್ಲಿ, ಸೋಜಿಗವೇ ತಾನೇನು ಪರಮೇಶ್ವರಿಯ ಕರುಣದಲ್ಲಿ. ಇದರ ಅರ್ಥವನ್ನು ಈ ಕಡೆ ಪುಟದಲ್ಲಿ ಕೊಟ್ಟಿದ್ದಾರೆ. ಕಾಮ್ಯಸಿದ್ಧಿಯ ಸಾಧಕರು ಈ ಚರಿತ್ರೆಯನ್ನು ಷೋಡಶೋಪಚಾರದಿಂದ ಪೂಜಿಸಿಯೇ ಓದಬೇಕು, ಪೂಜಿಸದೆ ಓದಬಾರದು. ನೋಡಿ, ನಾನು ಆವಾಗಲೇ ಪ್ರಾರಂಭದಲ್ಲಿ ಪೂಜೆ ಮಾಡಿದ್ನಲ್ಲ, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪೂಜಿಸಿಯೇ ಓದಬೇಕು, ಇದನ್ನು ಪೂಜಿಸದೆ ಓದಬಾರ್ದು ಅಂತ ಹೇಳಿದ್ದಾರೆ. ಪ್ರತಿಯೊಂದು ಅಧ್ಯಾಯವನ್ನು ಭಕ್ತಿಯಿಂದ ಪೂಜಿಸುತ್ತಾ ಓದಿದರೆ ಸಾರ್ವಭೌಮನಾಗುವನು ಅಥವಾ ಶ್ರೇಷ್ಠ ಯತಿ ಆಗುವನು. ಪರಮೇಶ್ವರಿಯ ಕರುಣಾಗಿ ಮೇಲಿನಂತಾಗುವುದರಲ್ಲಿ ಯಾವ ಆಶ್ಚರ್ಯವಿಲ್ಲ. ಪೂಜೆಯ ಅರ್ಥ ತೃಪ್ತಿಪಡಿಸುವುದು, ಸರ್ವವೂ ದೇವಿಯ ರೂಪವು, ದೇವಿಯ ಹೊರತು ಅನ್ಯವಿಲ್ಲವೆಂದು ತಿಳಿಯುವುದು, ನಾನು ನನ್ನದೆಂಬುದನ್ನು ದೇವಿಗರ್ಪಿಸುವುದು, ದೇವಿಯೇ ತಾನೆಂದು ಅಭೇದ ಚಿಂತನೆಯು. ಇದರ ಉದ್ದೇಶ ಏನು, ಇದನ್ನು ಯಾಕೆ ಓದ್ತೀವಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಪೂಜೆಯ ಅರ್ಥ ಏನು ಅಂದರೆ ತೃಪ್ತಿಪಡಿಸುವುದು, ಸರ್ವವೂ ದೇವಿಯ ರೂಪವು, ಪ್ರತಿಯೊಂದು ವಸ್ತುವಿನಲ್ಲೂ ಅಣುರೇಣು ತೃಣಕಾಷ್ಟು ಅಂತ ಹೇಳ್ತೀವಲ್ವ, ಎಲ್ಲದರಲ್ಲೂ ಕೂಡ ದೇವರಿದ್ದಾನೆ. ಅದೇ ರೀತಿ ದೇವಿಯು ಕೂಡ ಎಲ್ಲದರಲ್ಲೂ ಇದ್ದಾಳೆ. ನಾನು ನನ್ನದೆಂಬುದನ್ನು ದೇವಿಗೆ ಅರ್ಪಿಸಬೇಕು. ಇದನ್ನು ಓದ್ತಾ ಏನಾಗುತ್ತೆ, ನಾನು ನನ್ನದು ಎನ್ನೋ ಒಂದು ಮನೋಭಾವನೆ ದೇವಿಯಲ್ಲೇ ನಾವು ಅರ್ಪಿಸ್ಬಿಡಬೇಕು. ದೇವಿಯೇ ತಾನೆಂಬ ಅಭೇದ ಚಿಂತನೆಯು, ನಾವು ಓದ್ತಾ ನಾನೇ ದೇವಿ ಅನ್ನೋ ಮನೋಭಾವನೆ ಬಂದ್ಬಿಡುತ್ತೆ. ಸೊ ಆ ಚಿಂತನೆ ಒಂದು ರೀತಿಯಲ್ಲಿ ಇದ್ದಾಗ ನಮ್ಮ ಒಂದು ಈ ಪೂಜೆ, ಈ ಪಾರಾಯಣ ಸಾರ್ಥಕತೆ ಹೊಂದುತ್ತೆ ಅನ್ನೋದು ಇದರ ಅರ್ಥ. ಓದುವುದು ನಿತ್ಯದಾಗದಿರ್ತೊಡೆ, ಓದುವುದು ತದಗಷ್ಟಮಿಯಲ್ಲಿ, ಮತ್ತೋದುವುದು ನವಮಿಯಲ್ಲಿ, ಚತುರ್ದಶಿ, ಪೌರ್ಣಮ, ಅಮಾವಾಸ್ಯದಿ ಓದುವುದು. ಭೃಗು ಭೌಮ್ಯ ವಾರದಲ್ಲೋದುವುದು. ನವರಾತ್ರಿಲಿಂ ತೋದಿದಡೆ ಮಹಾಪುಣ್ಯ, ನಿತ್ಯದಲ್ಲೋದೆ ಫಲವಿಹುದು.
ಪ್ರತಿ ದಿವಸ ಸಂಪೂರ್ಣ ಗ್ರಂಥವನ್ನು ಭಕ್ತಿಯಿಂದ ಓದಬೇಕು. ಪ್ರತಿ ದಿವಸ ಸಂಪೂರ್ಣ ಗ್ರಂಥವನ್ನು ಭಕ್ತಿಯಿಂದ ಓದಬೇಕು. ಇದು ಒಂದು ವೇಳೆ ಆಗದಿದ್ದರೆ ತದಗಿ, ಅಷ್ಟಮಿ, ನವಮಿ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ ಈ ತಿಥಿಗಳಲ್ಲಿ ಯಾವುದಾದರೊಂದನ್ನು ನಿರ್ಣಯಿಸಿಕೊಂಡು ಓದಬೇಕು. ಅಥವಾ ಮಂಗಳವಾರ, ಶುಕ್ರವಾರಗಳಲ್ಲಿ ಓದಬೇಕು. ಇವು ಸಾಧಿಸದಿದ್ದರೆ ನವರಾತ್ರಿಯ ನವದಿನ ಓದಿದರೆ ಮಹಾಪುಣ್ಯ ಪ್ರಾಪ್ತಿಯು. ನಿತ್ಯದಲ್ಲಿ ಓದಿದರೆ ಆತ್ಮಲಾಭವಾಗುವುದು. ಆರಂಭಿಸಲು ಯಾವುದಾದರೂ ಒಂದನ್ನು ನಿಶ್ಚಯಿಸಿಕೊಳ್ಳಿ. ನೋಡಿ, ಇದು ತುಂಬ ಮುಖ್ಯ. ಇಲ್ಲಿ ಕೊಟ್ಟಿದ್ದಾರೆ, ಪ್ರತಿ ದಿವಸ ಈ ಗ್ರಂಥವನ್ನು ಓದಬೇಕು. ಆದರೆ ಓದೋಕ್ಕಾಗದೇ ಇದ್ದರೆ ತದಿಗೆಯಲ್ಲಿ ಪ್ರತಿ ತದಿಗೆಯಲ್ಲಿ, ಪ್ರತಿ ಅಷ್ಟಮಿಯಲ್ಲಿ, ಪ್ರತಿ ನವಮಿಯಲ್ಲಿ ಅಥವಾ ಚತುರ್ದಶಿ, ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ ಈ ತಿಥಿಗಳಲ್ಲಿ ಯಾವುದಾದರೂ ಒಂದನ್ನು ನಿರ್ಣಯಿಸಿಕೊಂಡು ಓದಬೇಕಾಗುತ್ತೆ. ಅದು ಆಗಲಿಲ್ಲ ಅಂದಾಗ ಮಂಗಳವಾರ ಅಥವಾ ಶುಕ್ರವಾರ ಅದನ್ನಾದರೂ ಆಯ್ಕೆ ಮಾಡಿಕೊಂಡು ಓದಬೇಕಾಗುತ್ತೆ. ಆವಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತವನಿದನು ನಿತ್ಯದಲ್ಲೋದಿಕೊಂಡಿರಲು ಈವಳೈ ಬೇಡಿದ್ದ ಬೈಕೆಗಳಾವ ಪ್ರಯೋಗಂಗಳಾದರೂ ತಾವು ಶೀಘ್ರದಲಹವು ದೃಢ ಸಾಧಕದಿ ಪಠಿಸುವುದು. ಇದರ ಒಂದು ಅರ್ಥವನ್ನು ಇಲ್ಲಿ ನೋಡೋಣ. ಯಾವುದೊಂದು ಶಕ್ತಿಯ ಮಂತ್ರದ ನ್ಯಾಸವನ್ನು ಮಾಡಿ ಆಮೇಲೆ ದೇವಿಯ ಚರಿತ್ರೆಯನ್ನು ನಿತ್ಯದಲ್ಲಿ ಓದುತ್ತಿರಲು ಬೇಡಿದ್ದ ಬಯಕೆಗಳನ್ನು ಕೊಡುವಳು. ಯಾವ ಕಾರ್ಯ ಸಾಧನಕ್ಕಾದರೂ ದೃಢಭಕ್ತಿಯಿಂದ ಪಠಿಸಿದರೆ ಅತಿ ಬೇಗನೆ ಕಾರ್ಯಸಿದ್ಧಿಯಾಗುವವು. ಮಂತ್ರವೆಂದರೆ ಇಷ್ಟ ದೇವತೆಯ ಅನುಗ್ರಹ, ವಿಶೇಷವು ಅಥವಾ ಸ್ವರೂಪದ ಮನನದಿಂದ ರಕ್ಷಿಸಲ್ಪಡುವುದು. ಇಲ್ಲವೇ ದೇವಿಯ ಸ್ವರೂಪವನ್ನೇ ತನ್ನ ಸ್ವರೂಪವೆಂದು ತಿಳಿಯುವುದು. ಮಂತ್ರವೆನಿಸುವುದು ಅಂದರೆ ದೇವಿಯ ಸ್ವರೂಪವನ್ನೇ ತನ್ನ ಸ್ವರೂಪ ಎಂದು ತಿಳಿಯುವುದು ಮಂತ್ರವೆನಿಸುತ್ತೆ. ಓಂ ಮಂತ್ರವು ಸರ್ವರಕ್ಷಕ ಶಕ್ತಿಯ ನಾಮವು. ಇದರ ಉಚ್ಚಾರದಿಂದ ಸಕಲ ವಿಘ್ನ ಪರಿಹಾರ ಮತ್ತು ಸರ್ವಸಿದ್ಧಿಯಾಗುವುದು. ಹಂಸಹ ಅಂದರೆ ಇದು 2 ಅಕ್ಷರ ಮಂತ್ರ. ಇದು ಉಲಟ ಸೋಹಂ. ಇದು ಅಜಸ ಗಾಯತ್ರಿ ಮಂತ್ರ. ಆ ಶಕ್ತಿಯೇ ನಾನೆಂಬ ಅಭೇದ ಚಿಂತನೆಯುಳ್ಳದ್ದು. ಓಂ ನಮಃ ಶಕ್ತಿ, ಓಂ ನಮಃ ಶಕ್ತೈ ಇವುಗಳಿಂದ ಸರ್ವ ಮನೋರಥ ಸಿದ್ಧಿಯಾಗುವುದು. ಓಂ ರೀಂ ಚಂಡಿಕಾಯೈ ನಮಃ. ಇದು ಅಷ್ಟಾಕ್ಷರಿ ಮಂತ್ರವು ಸರ್ವ ವಸ್ತುವಿನ ಶುದ್ಧಿಯ ಮಾಡಿಕೊಳ್ಳಲು ಸರ್ವ ವಸ್ತುಗಳನ್ನು ಸಮರ್ಪಿಸುವಾಗಲೂ ಇದನ್ನು ಉಚ್ಚರಿಸಲು ಮನಸ್ಸಿನ ಶುದ್ಧತೆಯಾಗುವುದು. ಓಂ ಹೈಂ ಮಹಾ ಸರಸ್ವತಯೇ ನಮಃ. ಹೈಂ ಇದು ಸರಸ್ವತಿಯ ಬೀಜಾಕ್ಷರ. ನೋಡಿ, ನನಗೂ ಗೊತ್ತಿರಲಿಲ್ಲ, ಹೈಂ ಅನ್ನೋದು ಸರಸ್ವತಿಯ ಬೀಜಾಕ್ಷರ ಮಂತ್ರ ಅಂತೆ. ಈ ಮಂತ್ರದಿಂದ ವಿದ್ಯಾಪ್ರಾಪ್ತಿ, ವಿಘ್ನ ಪರಿಹಾರ, ಚಿತ್ತಶುದ್ಧಿ, ಸ್ವರೂಪ ಪ್ರಾಪ್ತಿಯಾಗುವುದು. ಓಂ ರೀಂ ಮಹಾಲಕ್ಷ್ಮೈ ನಮಃ. ಇದು ಲಕ್ಷ್ಮೀದೇವಿಯ ಪ್ರಣಾಮ. ಇದರಿಂದ ಎಲ್ಲ ಮನೋರಥಗಳು ಪೂರ್ಣವಾಗುತ್ತವೆ. ಬೀಜಾಕ್ಷರ ಇದರ ಪಠಣದಿಂದ ಚಿತ್ತಶುದ್ಧಿ, ವಾಕ್ ಸಿದ್ಧಿಯಾಗುವವು. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಿಯೈ ವಿಚ್ಚೆ. ಇದು ನಿವಾರಣಾ ಮಂತ್ರದ ಅರ್ಥ. ನೋಡಿ, ಇಷ್ಟು ವಿವರವಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈಗ ಕೊನೆಯದಾಗಿ ಅಂದರೆ ಇನ್ನೂ ನಾನು ಪಾರಾಯಣ ಮುಗ್ದಿಲ್ಲ, ಪೀಠಿಕಾಧ್ಯಾಯದ್ದು ಮಾತ್ರ ಕೊನೆ ಇದು ಮುಗ್ದಿದೆ ಅರ್ಥದ್ದು. 1-2 ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತಿಹದು. 1-2-4 ದೇವಿಯ ಕರುಣೆ ಬಹಳಿಹುದು. ಇಂದು ಕೇಳಿರಿ ಜನರು ಈಯಪ್ಪಂದೆ ನಿತ್ಯದಲ್ಲೋದಿಕೊಳ್ಳಿರಿ. ಸಂದೇಹ ತಾನಿಲ್ಲ ಗುರು ಚಿದಾನಂದ ದಯಮಿಹುದು. 1-2 ಅಧ್ಯಾಯ ಓದಿದರೆ ಪುಣ್ಯ ಪ್ರಾಪ್ತಿಯು, 1-2-4 ಅಧ್ಯಾಯ ಓದಿದರೆ ದೇವಿಯ ದಯೆಯು ವಿಶೇಷವಾಗುವುದು. ಮೇಲೆ ಹೇಳಿದ ಪ್ರಕಾರ ಪ್ರತಿನಿತ್ಯ ಓದಿಕೊಂಡರೆ ಸಂದೇಹವಿಲ್ಲದೆ ಗುರು ಚಿದಾನಂದರ ಸಂಪೂರ್ಣ ದಯೆ ದೊರೆಯುವುದು. ಆತ್ಮಬಂಧು ಭಗಿನಿಯರಿಗೆ ಸವಿನಯ ಸೂಚನೆಯು ಈ ಪುರಾಣದ ಬಗ್ಗೆ ಕೆಲ ಜನರಿಗೆ ಭಿನ್ನಾಭಿಪ್ರಾಯವಿರುವುದು. ಸರ್ವ ಕಾರ್ಯಗಳು ಮಡಿಯಿಂದಲೇ ಆಗಬೇಕು. ಹುಡುಗರ ಮನೆಯಲ್ಲಿ ಏನಾದರೂ ಮೈಲಿಗೆಯಾದರೆ ಅನರ್ಥಗಳಾಗುವವು. ನಿಯಮ ತಪ್ಪಿದರೆ, ತಪ್ಪು ಓದಿದರೆ ಕೆಡಕುಂಟಾಗಬಹುದು. ಆದುದರಿಂದ
ಅದರ ಪಾರಾಯಣ ಬೇಡ, ಅದು ಮನೆಯಲ್ಲಿಯೇ ಬೇಡ ಅನ್ನುವುದುಂಟು. ಭಾವದಂತೆ ಫಲ ಏನಾದರೂ ಸಂಶಯ ತಕ್ಕೊಂಡರೆ ಸಂಶಯಾತ್ಮ ವಿನಶ್ಯತಿ ಎಂಬಂತೆ ಕೆಡಕಾಗಬಹುದು. ದಯಾವಂತಳು ಜಗಜ್ಜನಿಕೆಯೂ ಆದ ದೇವಿಯ ಪುರಾಣ ಮನೆಯಲ್ಲಿದ್ದರೆ ಅರಿಷ್ಟವೇ. ಎಂಥ ತಪ್ಪು ತಿಳುವಳಿಕೆ ನೋಡಿ. ಕೆಲವರು ಓದೋದು ಬೇಡ ಇದು ಮನೆಯಲ್ಲಿ ಅಂದರೆ ಪ್ರಾರಂಭದಲ್ಲಿ ಏನು ಕೊಟ್ಟಿದ್ದಾರೆ, 1-2 ಅಧ್ಯಾಯ ಓದಿದಳಂದು ಪುಣ್ಯವು ದೊರಕುತ್ತಿಹುದು, 1-2-4 ದೇವಿಯ ಕರುಣೆ ಬಹಳಿಹುದು. 1-2 ಅಧ್ಯಾಯ ಓದಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ. 1-2 ಅಧ್ಯಾಯ 4ಕ್ಕೆ ಅದು ಮುಂದುವರಿಸಿದರೆ ದೇವಿಯ ಕರುಣೆ ಬಹಳಿಹುದು ಅಂತ ಹೇಳಿದ್ದಾರೆ. ಸೊ ಆಮೇಲೆ ಏನು ಹೇಳಿದ್ದಾರೆ ಇದನ್ನು ಮುಂದುವರೆದು ಅಂದರೆ, ಕೆಲವರು ಮನೆಯಲ್ಲಿ ಇದನ್ನು ಪಾರಾಯಣ ಮಾಡೋದು ಬೇಡವೇ ಬೇಡ, ಏನಾದರೂ ಮಕ್ಕಳಿಂದ ಸಣ್ಣ ಪುಟ್ಟ ಅನರ್ಥಗಳಾದರೆ ಅದು ತುಂಬ ತಪ್ಪು, ಕೆಡುಕುಂಟಾಗುತ್ತೆ ಅನ್ನೋ ಒಂದು ಮನೋಭಾವನೆ ಇದೆ. ಎಲ್ಲರನ್ನೂ ಮಕ್ಕಳಂತೆ ಕಾಣುವ ದೇವಿ ನಮ್ಮನ್ನು ಆ ರೀತಿಯಾಗಿ ಶಿಕ್ಷಿಸಲಿಕ್ಕೆ ಸಾಧ್ಯನಾ ಅನ್ನೋದು ಕೊನೆಯದಾಗಿ ಹೇಳಿದ್ದಾರೆ ನೋಡಿ. ಇದನ್ನು ಪೀಠಿಕಾಧ್ಯಾಯದ್ದು ಆಯಿತು. ಈಗ ಟೋಟಲಾಗಿ ಎಷ್ಟಿದೆ ಅಂದರೆ ನೋಡಿ, ಕಾಣ್ತಿರ್ಬೋದು ನಿಮಗೆ. ಇದು 1ನೇ ಅಧ್ಯಾಯ. 1ನೇ ಅಧ್ಯಾಯದಿಂದ ಕೊನೆಗೆ ತೋರಿಸ್ತಾ ಇದೆ ನಿಮಗೆ ಎಷ್ಟು ಅಧ್ಯಾಯಗಳಿದ್ದಾವೆ ಅಂತ ಹೇಳಿ. ಎಷ್ಟು 18 ಅಧ್ಯಾಯಗಳಿದ್ದಾವೆ. ಪೀಠಿಕಾ ಅಧ್ಯಾಯದಲ್ಲಿ 19 ಶ್ಲೋಕಗಳು ಅದರ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಅಧ್ಯಾಯಗಳು ದೇವಿ ಏನೇನೆಲ್ಲ ಮಾಡಿದ್ರು, ಹೇಗೆಲ್ಲ ದೇವಿಯ ಒಂದು ಪುರಾಣದಲ್ಲಿ ಕಥೆಗಳು ಬರ್ತವೆ ಅಂದರೆ 18 ಅಧ್ಯಾಯಗಳಿದ್ದಾವೆ. ಈ ಪ್ರತಿಯೊಂದು ಅಧ್ಯಾಯನನ್ನು ನಾವು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಈ ಪೀಠಿಕಾ ಅಧ್ಯಾಯವನ್ನು ಓದಿಬಿಟ್ಟೆ ಪ್ರಾರಂಭ ಮಾಡಬೇಕು. ನೀವು ಯಾವಾಗೇ ಓದಿ ಯಾವ ಅಧ್ಯಾಯವನ್ನೇ ಪ್ರಾರಂಭ ಮಾಡಿ ಪೀಠಿಕಾ ಅಧ್ಯಾಯವನ್ನು ಪ್ರತಿ ಸಾರಿಯೂ ಓದಿದ ನಂತರ ಅಧ್ಯಾಯಗಳನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ನಾನು ನೋಡಿ ದಸರಾದಿಂದ ನನಗೆ ಪ್ರತಿದಿನ ಆಗದೇ ಇದ್ರೂ ಯಾವ್ಯಾವಾಗೆಲ್ಲ ಆಗುತ್ತೆ ಆವಾಗ ಪಾರಾಯಣ ಮಾಡಿದ್ದೀನಿ. ಇಲ್ಲಿಗೆ ನಿಲ್ಲಿಸಿದ್ದೀನಿ. ಇದು 14ನೇ ಅಧ್ಯಾಯ ಅನಿಸುತ್ತೆ. ಅಧ್ಯಾಯ ಅಲ್ಲಿಗೆ ನಿಲ್ಲಿಸಿದ್ದೀನಿ. ಆಮೇಲೆ ಪ್ರತಿ ಶುಕ್ರವಾರ ನಾನು 16ನೇ ಅಧ್ಯಾಯನ ಓದ್ತೀನಿ. ಸೊ ಆವಾಗಲೂ ಕೂಡ ನಾನು ಪೀಠಿಕಾ ಅಧ್ಯಾಯನ ಕಂಪ್ಲೀಟಾಗಿ ಓದಿಬಿಟ್ಟು 16ನೇ ಅಧ್ಯಾಯನ ಓದ್ತೇನೆ. ಇವತ್ತು ನಾನು 1ರಿಂದ 18ವರೆಗೂ ಓದೋದಕ್ಕೆ ತುಂಬ ಸಮಯ ಬೇಕಾಗುತ್ತಲ್ಲ, ಸೊ 16ನೇ ಅಧ್ಯಾಯನ ಪಾರಾಯಣ ಮಾಡ್ತೀನಿ. ಇದು 10ನೇದು ನೋಡಿ, ಎಷ್ಟೊಂದು ಪುಟಗಳಿದ್ದಾವೆ. 16ನೇ ಅಧ್ಯಾಯ ತೆಗಿತೀನಿ ನಾನು. ಇಲ್ಲಿದೆ. ಇದನ್ನು ಪ್ರತಿ ಶುಕ್ರವಾರ ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ನನಗೆ ಮಂಜುಳಮ್ಮ. ಸೊ ನನಗೆ ಪೀಠಿಕಾ ಅಧ್ಯಾಯ ಆಯಿತು. ಈಗ 16ನೇ ಅಧ್ಯಾಯನ ಪ್ರಾರಂಭ ಮಾಡ್ತೇನೆ. ಇದು ಏನನ್ನು ಕುರಿತು ಇದೆ ಈ ಅಧ್ಯಾಯ ಅನ್ನೋದಾದರೆ, ದೇವತೆಗಳು ತಮ್ಮ ಮನೋಭಿಷ್ಟವಾಗಲಾಗಿ ಸಂತೋಷಪಟ್ಟು ನಾನಾ ವಿಧವಾಗಿ ದೇವಿಯನ್ನು ಸ್ತುತಿಸಿದ್ದು. ಅಂದರೆ ದೇವತೆಗಳು ತಮ್ಮ ಕೋರಿಕೆಗಳು ನೆರವೇರಿಸಿದ್ದಕ್ಕಾಗಿ ದೇವಿಯನ್ನು ವಿಧ ವಿಧವಾಗಿ ಸ್ತುತಿಸಿದರು. ಸೊ ಅದರ ಬಗ್ಗೆ ಕೊಟ್ಟಿದ್ದಾರೆ, ನೋಡೋಣ. ಸ್ತುತಿಸಿದರು ನಿರ್ಜರರು ದೇವಿಯ ನತಿಮಹಾ ಸಂತೋಷದಿಂದಲೇ ಹತಮಾಡದೆ ಶುಂಭಾನುಜನೆಂದು ಮಿತಿಯೂ ಇಲ್ಲದೆ ಸ್ತುತಿಸಿದರು ತಾವತಿ ಬಕುತಿ ದೇವಿ ನಾಮವ ಪತಿಪರಮಾತ್ಮರ ಬ್ರಹ್ಮವೇ ಎಂದೆನುತ್ತಲ ಮರಗಣ. ದೇವತೆಗಳು ದೇವಿಯನ್ನು ಬಹು ಸಂತೋಷದಿಂದ ಶುಂಭನಿಶುಂಭರನ್ನು ಸಂಹರಿಸಿದೆ ಎಂದು ಅತ್ಯಂತ ಭಕ್ತಿಯಿಂದ ದೇವಿಯ ನಾಮವನ್ನು ಒಡೆಯಳೆ, ಅತ್ಯಧಿಕ ಬ್ರಹ್ಮಸ್ವರೂಪಳೆ ಎಂದು ವಿಶೇಷವಾಗಿ ಸ್ತುತಿಸಿದರು. ಮುಂಡಮಾಲಿನಿ, ಬ್ರಹ್ಮಿ, ವೈಷ್ಣವಿ, ಚಂಡಿ, ಉಮೆ, ಹೈಮವಾತೀಶ್ವರಿ, ದಂಡ ಆಯುಧೆ, ಗೌರಿ, ದುರ್ಗಾನಂದೆ, ಮಹಾದುರ್ಗಿ, ಲೆಂಡ, ಖಡ್ಗಿನಿ, ಚಕ್ರಶೂಲಿ, ಮುಸುಂಡಿ, ಮುದ್ಗರ, ಹಲಿಗಿ, ಮಹಾಕೋದಂಡೆ, ಗೋರೆ, ನಾರಾಯಣಿ ನಮೋ ಎಂದುದ ಮರಗಣ. ನೋಡಿ, ಇಲ್ಲೂ ಕೂಡ ತುಂಬ ಬಂದಿದೆ, ನೀವೆಲ್ಲ ಗಮನಿಸಿರ್ಬೋದು. ಬಟ್ ನಾನು ಕಂಪ್ಲೀಟಾಗಿ ಅದನ್ನು ಭಾಮಿನಿ ಷಟ್ಪದಿಯಲ್ಲಿ ಜಾಯಿನ್ ಮಾಡಿ ಓದಿದ್ರಿಂದ ಗ್ಯಾಪ್ ಕೊಟ್ಟಿರೋದು ಗೊತ್ತಾಗಿಲ್ಲ. ನೋಡಿಲಿ, ಮುಸುಂಡಿ ಅಂತ ಕೊಟ್ಟಿದ್ದಾರೆ, ಮುಸುಂಡಿ ಅಂತಲೇ ಓದಬೇಕಿದ್ದನ್ನು. ಮಹಾಕೋದಂಡೆ ಈ ರೀತಿಯಾಗಿ ನಾವು ಕೂಡಿಸಿ ಓದಬೇಕು ಇದನ್ನು. ಮುಂಡಮಾಲಿನಿ, ಬ್ರಹ್ಮಿ, ವೈಷ್ಣವಿ, ಚಂಡಿ, ಉಮೆ, ಹೈಮವಾತೀಶ್ವರಿ, ದಂಡ ಆಯುಧೆ, ಗೌರಿ, ದುರ್ಗಾನಂದೆ, ಮಹಾದುರ್ಗಿ, ಲೆಂಡ,
ಖಡ್ಗಿನಿ ಚಕ್ರಶೂಲಿ ಮುಸುಂಡಿ ಮುದ್ಗರ ಹಲಿಗಿ ಮಹಾಕೋದಂಡೆ ಗೋರೆ ನಾರಾಯಣಿ ನಮೋ ಎಂದುದ ಮರಗಣ. ಅಹಂಕಾರರಹಿತಳೆ, ಜಗವನ್ನು ಹುಟ್ಟಿಸುವವಳೆ, ಜಗವನ್ನು ರಕ್ಷಿಸುವವಳೆ, ಬಹುಕೋಪಿಯೇ, ಪ್ರಣವ ಸ್ವರೂಪಳೆ, ಶಾಂತಳೆ, ಒಡೆಯಳೆ, ಬಡಿಗೆಯ ಆಯುಧವುಳ್ಳವಳೆ, ಆ ಸಿರಿ ಸಂಪತ್ತು ನಾಶಕಳೆ, ಬ್ರಹ್ಮಕಾರ ವೃತ್ತಿಯುಳ್ಳವಳೆ, ಆನಂದರೂಪಳೆ, ಜ್ಞಾನ ಮತ್ತು ಶಕ್ತಿವರ್ಧಕಳೆ, ಕಠಿಣ ಕತ್ತಿಯ ಧರಿಸಿದವಳೆ, ಚಕ್ರ ಶೂಲ ಗದೆ ಮೊದಲಾದ ಆಯುಧಗಳಿಂದ ಭಯಂಕರ ರೂಪಳೆ, ನಾರಾಯಣಿ ನಮೋ ನಮೋ ಎಂದು ದೇವತೆಗಳು ಸ್ತುತಿಸಿದರು. ನೋಡಿ, ದೇವಿಯನ್ನು ಎಷ್ಟು ವಿಧವಾಗಿ ಸ್ತುತಿಸ್ತಾ ಇದ್ದಾರೆ ಅಂದರೆ ಇನ್ನೂ ಮುಗಿದಿಲ್ಲ. ಇನ್ನೂ ನಾನಾ ವಿಧವಾಗಿ ನಾನಾ ನಾಮಗಳಿಂದ ಆಕೆಯನ್ನು ನಮಸ್ಕರಿಸಿದ್ದಾರೆ. ಭದ್ರಕಾಳಿ, ಭವಾನಿ, ಭದ್ರಮಂಗಳೆ, ಅನ್ನಪೂರ್ಣೆ, ರೌದ್ರೆ, ಶಾಕಾಂಬರಿ, ಮಹೇಶ್ವರಿ, ಅಂಬ, ಜಗದಂಬ, ಕ್ಷುದ್ರ ಸಂಹರಿ, ಷೋಡಿಶಿಯೇ, ಸುಖನಿದ್ರೆ, ಭುವನೇಶ್ವರಿ, ಜಗನ್ಮಾತೆ, ಜಗನ್ಮಾಯೆ, ಮುದ್ರಕೇಚರಿ, ನಾರಾಯಣಿ ನಮೋ ಎಂದುದ ಮರಗಣ. ಕಲ್ಯಾಣ ಗುಣಗಳೇ, ಶಿವನಿಗೆ ಸುಖ ಭೋಗ ಕೊಡುವವಳೆ, ಸಂಪತ್ತು ಕೊಡುವವಳೆ, ಕಲ್ಯಾಣಕರ ಮಂಗಳರೂಪಳೆ, ಪಾರ್ವತಿಯೇ, ಭಯಂಕರ ರೂಪಳೆ, ಜಗದೊಡೆಯಳೆ, ಜಗದ್ವ್ಯಾಪಿಯೇ, ಕೇಚರ ಮುದ್ರೆಯುಳ್ಳವಳೆ, ನಾರಾಯಣಿ ನಮೋ ಎಂದುದು. ಅಂದರೆ ಎಷ್ಟು ವಿಧವಾಗಿ ದೇವಿಯನ್ನು ಸ್ತುತಿಸಿದರೆ ಅನ್ನೋದು ಈ ಒಂದು ಪಾರಾಯಣದಲ್ಲೇ ನನಗೆ ಗೊತ್ತಾಗಿದ್ದು ನೀವು ಗಮನಿಸ್ಬೋದು. ಮೇನಕಾತ್ಮಜೆ, ಮಾಂಸಭಕ್ಷಣೆ, ಧ್ಯಾನರೂಪಿ, ಕರಾಳವದನೆಯೇ, ಮೌನಿಯೋಗಿನಿ, ತಾಪಸಿಯೇ, ಮಹಾಕಾಳಿ, ಮಹಾಶಕ್ತಿ, ಜ್ಞಾನರೂಪಿ, ಸುಧಾಯೇ, ಅಚ್ಯುತೆ, ಸ್ವಾನುಭವೆ, ಭಸ್ಮಾಂಗಿ, ಭಗವತಿ, ಪಾನಪಾತ್ರೆ, ನಾರಾಯಣಿ ನಮೋ ಎಂದುದ ಮರಗಣ. ಮೇನಕಾದೇವಿಯ ಮಗಳೇ, ವಾಕ್ಕುಗಳನ್ನು ಭಕ್ಷಣ ಮಾಡಿದ ಮೌನರೂಪಳೆ, ಧ್ಯಾನರೂಪಳೆ, ಕ್ರೂರ ಮುಖವುಳ್ಳವಳೆ. ನೋಡಿ, ದೇವಿ ಎಷ್ಟು ಸುಂದರಿಯೋ, ಕಾಳಿಯಾದಾಗ ಅಷ್ಟೇ ಕ್ರೂರವಾಗಿರುತ್ತಲ್ಲ, ಸೊ ಅದನ್ನು ಕೂಡ ಹೇಳಿದ್ದಾರೆ ಇಲ್ಲಿ. ಸ್ವರೂಪದಲ್ಲಿದ್ದವಳೆ, ಯೋಗಾಭ್ಯಾಸಿಯೇ, ಋಷಿರೂಪಳೆ, ಮಹಾಕಾಳಿ, ಮಹಾಶಕ್ತಿ, ಜ್ಞಾನರೂಪಳೆ, ಅಮೃತರೂಪಳೆ, ಸ್ವರೂಪದ ಅನುಭವವುಳ್ಳವಳೆ, ನಾಶರಹಿತಳೆ, ಜ್ಯೋತಿ ಸ್ವರೂಪಳೆ, ಅಷ್ಟೈಶ್ವರ್ಯವುಳ್ಳವಳೆ, ಇಚ್ಛಾ ಭೋಜನ ಕೊಡುವ ಪಾತ್ರೆಯುಳ್ಳವಳೆ, ಅಂದರೆ ಅಕ್ಷಯ ಪಾತ್ರೆ ಇದ್ದ ಹಾಗೆ ಅಂತ ಹೇಳ್ತಾರೆ. ನಾರಾಯಣಿ ನಮೋ ಎಂದುದು. ಪ್ರೇತದಾಸನೆ ಸರ್ಪಭೂಷಣೆ ದಾತೆ, ಗಿರಿಜಾ ಸತ್ಯನಿತ್ಯಳೆ, ಭೂತನಾಥೆ, ಭಯಂಕರಿಯೇ, ಶಂಕರಿಯೇ, ಶಾಂತೆಯೇ, ಪ್ರೀತೆ, ಪುಣ್ಯೆ, ತ್ರಿನೇತ್ರೆ, ಈಶ್ವರಿ ಮಾತೆ, ಭೂತಗಣಾಯೇ, ಧಾತ್ರಿಯೇ, ಪೀತಾ ಅಂಬರೆ, ನಾರಾಯಣಿ ನಮೋ ಎಂದುದ ಮರಗಣ. ಪಂಚಪ್ರೇತರ ಅಂದರೆ ಯಾರ್ಯಾರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬ್ರಹ್ಮನ ಆಸನವುಳ್ಳವಳೆ, ಸರ್ಪಾಭರಣಳೆ, ದಾನರೂಪಳೆ, ಪಾರ್ವತಿಯೇ, ತ್ರಿಕಾಲಬಾಧಿತ ಇರುವಿಕೆಯುಳ್ಳವಳೆ, ಜನನ ಮರಣ ರಹಿತಳೆ. ಅವಳಿಗೆ ಜನನನೂ ಅನ್ನೋದು ಇಲ್ಲ, ಮರಣ ಅನ್ನೋದು ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ದೇವಿ ಕೆಲವೊಂದು ಕಥೆಗಳಲ್ಲಿ ದೇವಿ ಈ ರೀತಿ ಜನನ ತಾಳಿದ್ಲು ಅನ್ನೋದು ಹೇಳಿದ್ದಾರೆ ಕೆಲವೊಂದರಲ್ಲಿ, ಆದರೆ ಮರಣದ ಬಗ್ಗೆ ಎಲ್ಲೂ ಕೂಡ ನಾವು ಕೇಳಿಲ್ಲ. ಮಹಾಭೂತಗಳ ಒಡೆಯಳೆ, ಭಯಂಕರಿಯೇ, ಸುಖವನ್ನುಂಟು ಮಾಡುವವಳೆ, ಶಾಂತರೂಪಳೆ, ಪ್ರೇಮರೂಪಳೆ, ತ್ರಿನೇತ್ರಕ್ಕೆ ಒಡೆಯಳೆ, ತಾಯಿಯೇ, ಭೂತಗಣ ರೂಪಳೆ, ಭೂದೇವಿಯೇ, ಹಳದಿ ವಸಧರಿಸಿರುವವಳೆ, ನಾರಾಯಣಿ ನಮೋ. ಸಿದ್ಧಕೇಚರಿ, ದೈತ್ಯ ಶಮನಿಯೇ, ಶುದ್ಧ ಚೈತನ್ಯವೇ, ವಿಧಾತ್ರೆ, ರುದ್ರಯಾಮಳೆ, ರೌದ್ರಮುಖಿ, ರಕ್ತಾಕ್ಷಿ, ವಿಮಲಾಕ್ಷಿ, ಬುದ್ಧಿಸಾಕ್ಷಿ, ಸುಶಾಂತೆ, ಶಾಂಭವಿ, ಮುಗ್ಧೆ, ಮೂಡೆ, ವಿವೇಕಿ, ಮಹಾಬಲೆ, ಪದ್ಮದಾಸನೆ, ನಾರಾಯಣಿ ನಮೋ ಎಂದುದ ಮರಗಣ. ಚಿದಾಕಾಶದಲ್ಲಿ ಸಂಚರಿಸುವವಳೆ, ರಾಕ್ಷಸ ನಿಗ್ರಹಳೆ, ಶುದ್ಧ ಅರಿವಿನ ಸ್ವರೂಪಳೆ, ಬ್ರಹ್ಮರೂಪಳೆ, ಆಕಾಶ ರುದ್ರಿಂಧೊಡ ಗೂಡಿದಾಕೆಯೇ, ಭಯಂಕರ ಮುಖವುಳ್ಳವಳೆ, ಕೆಂಪು ಮತ್ತು ನಿರ್ಮಲ ನೇತ್ರಳೆ, ಬುದ್ಧಿಗೆ ಸಾಕ್ಷಿಯೇ, ಶಾಂತರೂಪಳೆ, ಶಾಂಭವಿಯೇ, ಸುಂದರಳೆ, ತನ್ನವಿಧ ಅನ್ಯ ತಿಳಿಯದವಳೆ, ನಿತ್ಯಾನಿತ್ಯ ವಿವೇಕಿಯೇ, ಬಹುಶಕ್ತಿಯುಳ್ಳವಳೆ,
ಕಮಲದಾಸೆಯುಳ್ಳವಳೆ ನಾರಾಯಣಿ ನಮೋ ಎಂದುದ ಮರಗಣ. ಕೋಮಲಾಂಗಿ ಸಹಸ್ರಲೋಚನೆ ಸೋಮಶೇಖರಿ ಮುಕ್ತಕೇಶಿನಿ ರಾಮಯೇ ನಿರಾವರಣೆ ನಿಷ್ಕಳೆ ನಿಜಾನಂದೆ ಕಾಮರೂಪಿಣಿ ಕಾಮವಾಣಿನಿ ಕಾಮುಕಿಯೇ ಕಲ್ಯಾಣಿ ಕರುಣಿಯೇ ಭೀಮೆ ಭೈರವಿ ನಾರಾಯಣಿ ನಮೋ ಎಂದುದ ಮರಗಣ. ಸುಂದರ ರೂಪವುಳ್ಳವಳೆ ಸಾವಿರ ಕಣ್ಣುಗಳುಳ್ಳವಳೆ ಚಂದ್ರನನ್ನು ತಲೆಯಲ್ಲಿ ಧರಿಸಿದವಳೆ ಕೂದಲುಗಳನ್ನು ಬಿಚ್ಚಿಟ್ಟವಳೆ ರೋಗರಹಿತಳೆ ಆವರಣರಹಿತಳೆ ರೂಪರಹಿತಳೆ ನಿಜಾನಂದಳೆ ಇಚ್ಛಿತ ರೂಪವುಳ್ಳವಳೆ ರತಿದೇವಿಯಾದಕಿಯೇ ಮೋಹರೂಪಳೆ ಕಲ್ಯಾಣ ಗುಣವುಳ್ಳವಳೆ ದಯಾಸ್ವರೂಪಳೆ ಭಯನಾಶಕಳೆ ಭಯಂಕರಳೆ ನಾರಾಯಣಿ ನಮೋ ಎಂದುದ ಮರಗಣ. ಪಾದುಕಾಯೇ ಪರಾಂಬೆ ವೀಣಾನಾದೆ ಪ್ರೇಮಿಯೇ ನಾರಾಯಣಿ ನಾದಬಿಂದು ಕಳಾತೀತಳೆ ಆನಂದದಾಯಿಯೇ ವಾದಿಮುಖ ಭಂಜನಿಯೇ ಸ್ತಂಭಿನಿ ಆದಿಮಧ್ಯಾಂತಾಯೇ ಅವ್ಯಯೇ ವಾದತೀತಳೆ ನಮಿಸುವೆವು ನಾವೆಂದುದ ಮರಗಣ. ತಂತ್ರೆ ವಿಕಟಾಂಗಿಯೇ ವಿಮರ್ಶಳೆ ಯಂತ್ರರೂಪಿ ಮಹೋದರಿ ನಿರಂತರ ಪ್ರಣವಶ್ರೋತ್ರಿ ವರಸಾವಿತ್ರಿ ಗಾಯತ್ರಿ ಮಂತ್ರಮಯ ಮೂರ್ತಿಯೇ ಜಟಾಧರೆ ಮಂತ್ರಾಸನೆ ಮಹಾತ್ಮೆ ಮಂತ್ರದೈವತೆ ನಮಿಸುವೆವು ನಾವೆಂದುದ ಮರಗಣ. ಅಂತು ಬರೆ ಶುಂಭ ನಿಶುಂಭರರಂತೂ ಹುಟ್ಟುವವರವರ ಕೊಲ್ಲಲಿ ಕಂತು ನಾಜನಿಸುವೆನು ಯಶೋದಲೆಂದಳ ದೇವಿ. ಹುಟ್ಟುವರು ಶುಂಭ ನಿಶುಂಭರು ದಿಟ್ಟವೈ ಪ್ರಾಚಿತ್ತರೆನಿಸಿಯೇ ಕಟ್ಟುವೆನು ನಾ ದುರ್ಗಿಯಾಗಿಯೇ ದ್ವಾಪರಾಂತ್ಯದಲ್ಲಿ. ಇಷ್ಟು ಕೇಳಿರಿ ಬಹಳ ಬಿಷ್ಟವ ಕೊಟ್ಟು ಸಂತಸ ಪಡುವೆ ಭಕ್ತರಿಗಿಷ್ಟು ನಿಮಗರಿಕಿರಲಿ ಎಂದಳು ಶಾರದಾ ದೇವಿ. ಕೇಳಿ ನಿರ್ಜನರಾದವರು ನಾ ಹೇಳುವೆನು ಮಧುಕೈಟಭರನೆ ಕಾಳಗದಿ ಮಡುಹಿದುದ ಮಹಿಷಾಸುರನ ಕೆಡಹಿದುದ ಮೇಲೆ ಶುಂಭ ನಿಶುಂಭರೆಂಬರ ಕಾಲ ಮಾಡಿಹ ಚರಿತವಿದನಿ ವಾಲಯದಲ್ಲೋದುವುದು ಭಕ್ತಿಯಲೆಂದಳ ದೇವಿ. ಓದುವುದು ನವಮ್ಯಷ್ಟಮಿಯಲ್ಲಿದನೋದುವುದು ಚತುರ್ದಶಿ ತಿಥಿಯಲ್ಲಿ ಓದು ಪೌರ್ಣಿಮ ಮಂಗಳ ಶುಕ್ರವಾರದೊಳು ಓದುವುದು ನವರಾತ್ರಿಲಿಂ ನವದಿನ ಓದುವುದು ಭಯಭಕ್ತಿಯಿಂದಲೇ ಓದುವುದು ಪ್ರತಿದಿನದಿ ಸಿದ್ಧಹುದೆಂದಳ ದೇವಿ. ಹರಿದುಗುಡುವುದು ಸರ್ವ ದುಷ್ಕೃತಿ ಹರಿವುದುದು ದಾರಿದ್ರ್ಯವರಿಭಯ ಹರಿದು ಓಹುದು ರಾಜಚೋರ ವ್ಯಾಘ್ರಗಳ ಭಯವು ಹರಿದು ವೃಶ್ಚಿಕ ಸರ್ಪರುಕ ಭಯ ಧರೆಯ ಭೂತರಾತದಂಜಿಕೆ ಹರಿದು ಸಂತೋಷಹಾರವು ದೇವಿಯ ಮಹಾತ್ಮೆ ಕೇಳಿದಡೆ. ಮಾರಿ ದುರ್ಗಿ ಮಹಾ ಅದ್ಭುತದ ಭಯ ತೀರುವುದು ಉತ್ಪಾತ ತ್ರಿವಿಧವು ಸೇರಿರುವ ಬಹುರಾಕ್ಷಸ ಹುಡುಗಿ ಹೋಗುವುದು ಸೇರದಿರುತಿಹವರೇ ಮಿತ್ರಹ ರಾರವರು ಮನ್ನಿಪರು ದೂರದಾರಿಯವರೇ ಬಹರು ದೇವಿಯ ಮಹಾತ್ಮೆ ಯೋಧಿದೊಡೆ. ರಾಜಸೇವಕನಾಗುವನು ರಾಜ್ಯದಿ ಪೂಜೆಗೊಂಬ ಸಮಸ್ತರೊಳು ಮಹಾವ್ಯಾಜ್ಯದೊಳು ಜಯಿಸುವನು ದೇಶಕ್ಕಧಿಕ ತಾನಹನು ವಾಜಿ ಜಗಳನೇಕೆ ಕಟ್ಟುವ ಭೋಜನವ ಮೃಷ್ಟಾನ್ನ ಉಂಬುವ ಸೋಜಿಗುವೆ ತಾನೇನು ದೇವಿಯ ಮಹಾತ್ಮೆ ಯೋಧಿದೊಡೆ. ವಾದ ಮಾಡುವನ ನಾಲ್ಗೆ ಹಿಂದಕ್ಕೆ ಸೇದುತ್ತಿರುವ ಸಾಧ್ಯವೆಂಬುದು ಸಾಧಿಸುವುದು ಭೇದವಾಗದ ಕಾರ್ಯ ಭೇದಹುದು ಸೋದರರು ಪಿತೃಮಾತೃ ಸತಿಸುತ ರಾಧೆಯೆಲ್ಲರಾನಂದವಿರುವರು ಓದಿ ಕೇಳುವರಾದವರಿ ಗಹುದೆಂದಳ ದೇವಿ. ದನಕರವು ಹೆಚ್ಚುವವು ಮನೆಯಳು ಜಿನುಸು ದಿನಸಿನ ಧಾನ್ಯ ತುಂಬುತ್ತ ತನಗೆ ಆಗುವವು ನೆನೆಸದ ಮುನ್ನ ಕಾರ್ಯಗಳು ಜನರು ತನ್ನನುಸರಿಸುವರು ಧನವು ಸಂಗ್ರಹವಾಗಲಿಹುದು ಇನಿತು ಭಾಗ್ಯಬಹುದು ದೇವಿಯ ಚರಿತೆ ಯೋಧಿದೊಡೆ. ನಶಿಸುವವು ದುಸ್ವಪ್ನವೆಂಬುವು ಸಸಿನಹವು ಸುಸ್ವಪ್ನ ಗೃಹದೊಳು ಶಿಶುವು ಶಾಂತಿಯಲ್ಲಿಹುದು ಬಾಲಗ್ರಹವು ದೂರಹುದು ವಸುಧಿ ಸುದ್ದಿಯ ಕೇಳುವ ದೇಹದಿ ಅಸನಿಹನು ಶುಭ ಶೋಭನಗಳು ಮುಸುಕಿಹವು ಘನ ಮಹಿಮೆಯ ಪಾವನ ಚರಿತೆಯಲ್ಲಿ. ವಿದ್ಯೆ ಶಾಸ್ತ್ರ ವಿವೇಕ ಬರುವನು ಬುದ್ಧಿ ಚೊಕ್ಕಟಬಹುದು ಬಹು ವಾಕ್ಸಿದ್ಧಿಗಳು ದೊರಕುವವು ಸಂತಾನಗಳು ಹೆಚ್ಚುವವು
ಸಿದ್ಧ ನೆನಪನು ಶತ್ರು ಬಳಿವನು ಇದ್ದ ರೋಗವು ಪರಿಹರವು ದೀನೋದ್ಧರಣ ಚರಿತೆಯೋದಳೆಂದಳ ದೇವಿ ಚರಿತೆಯೊಳೆಂದಳ ದೇವಿ. ಓದಿ ನಿಷ್ಕಾಮ್ಯದಲ್ಲಿ ಜ್ಞಾನದ ಹಾದಿ ತೋರಿಪೆ ಭೇದ ಖಂಡಿಪೆ ಸರ್ವಬ್ರಹ್ಮ ಮಯವೆಂಬ ಲಕ್ಷಣವ ಸಾದರಿದಿ ನಿಶ್ಚಯಿಪೆ ಸ್ವಾತ್ಮ ಬೋಧನೆಯಲ್ಲಿ ತಲ್ಲೀನಗೊಳಿಸುವೆ ಸೇದಿಕೊಂಬೆನು ಎನ್ನೊಳಗೆ ಎಂತೆಂದಳ ದೇವಿ. ಉದಕ ಮಧ್ಯದಿ ಕಾಯ್ವೆ ನಾನಾ ವಿಧದ ಸಂಕಟವ ಹರಿಸುವೆ ನೊದಗಿ ಬರೆ ಕಾಡ್ಗಿಚ್ಚು ಕರಿಕೋಣ್ಗಳಲ್ಲಿ ರಕ್ಷಿಪೆನು ಪುದಿದಿರುವ ಕತ್ತಲೆಯಳು ಶಸ್ತ್ರದಿ ಬಿದಿರಿ ಕಡಿಯುವ ವೇಳೆಯಲ್ಲಿ ನಾನೋದವಿ ಕಾಯ್ವೆನು ಎನ್ನ ಭಕ್ತರೆಂದಳ ದೇವಿ. ಗಾಳಿ ಪರಿಹಾರ ಮಾಡ್ವೆ ಸಿಕ್ಕರೆ ಬಾಳ ಮಳೆ ನಿಲ್ಲಿಸುವೆ ಸಿಡಿಲನು ಮೇಲೆ ಹಾಯಲು ತಪ್ಪಿ ಹೋಗುವವು ತೆರನ ಮಾಡುವೆನು ಸೋಲಿಸುವೆ ಮಾಂತ್ರಿಕನ ಧರಣಿಯ ಪಾಲರನು ಮಾಡುವೆನು ಪರಬಲ ದಾಳಿ ನಿಲ್ಲಿಪೆ ಎನ್ನ ಭಕ್ತರೆಂದಳ ದೇವಿ. ಇಂತು ನುಡಿಯಲು ದೇವಿ ನುಡಿಗಳ ನಂತು ಕೇಳುತ್ತ ಸುರವರರು ತಾವಂತೂ ಚರಿತವನೋದುತ್ತಿದ್ದರು ಮರ್ತ್ಯಲೋಕಕ್ಕೆ ಸಂತಸದ ಲೋದೆಂದು ಹೇಳ್ದರು ಚಿಂತಿಸುತ್ತಾ ದೇವಿಯನ್ನು ಮನದಲ್ಲಿ. ಅಂತೂ ಕಳುಹಿಸಿಕೊಂಡರೆ ನಿರ್ಜನರು ತಾವೆಂದ ಶಾಂತಿ ಹೊಂದಿಯೇ ಕಾಳಿ ತನ್ನೊಳಗಂತೂ ಅಡಗಿಸಿ ಮಾತೃಗಣಗಳ ನಿಂತಳೈ ತಾನೊಬ್ಬ ಪಾರ್ವತಿಯಾಗಿ ಹಿಮಚಲದಿ ಎಂತು ಪೇಳ್ವೆನು ಸರ್ವಚರಿತೆ ಇದಂತೂ ಪಾರ್ವತಿಗಳ ಮಹಾತ್ಮೆಯ ಸಂತಸದ ಲೋದುವವನೇ ಧನ್ಯಂದ ಸಾಂಬಶಿವ. ಸುರವರರು ತಮ್ಮದಿ ಕರವ ಹೊಂದುತ್ತ ದಿವಿಜ ಲೋಕಕ್ಕೆ ಹರಸುಗಳು ತಾವಾಗಿ ಸ್ವರ್ಗದ ಸುಖ ಭೋಗಿಸುತ್ತ ದುರುಳ ಶುಂಭ ನಿಶುಂಭರಳಿಯಲು ಹರಸುತ್ತಲಿ ದೇವಿಯನ್ನು ಮನದೊಳು ನಿರುತ ಧ್ಯಾನಿಸಿದರು ಚಿದಾನಂದಾತ್ಮ ಗುರುವರನ. ಕೊನೆಗೆ ಕೊಟ್ಟಿರ್ತಾರೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ವಿರೇಪ ಶ್ರೀ ಚಿದಾನಂದವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ನಾರಾಯಣಿ ಸ್ತುತಿನಾಮ ಷೋಡಶೋಧ್ಯಾಯ ಸಂಪೂರ್ಣಂ. ಮಂಗಳಮಸ್ತು. ನೋಡಿ, ಈ ರೀತಿಯಾಗಿ ದೇವಿ ಪುರಾಣ ಪಾರಾಯಣವನ್ನು ಮಾಡಲಾಗುತ್ತೆ. ನಾನು ಇಲ್ಲಿ ಎಲ್ಲ ಅಧ್ಯಾಯಗಳನ್ನು ಓದಿಲ್ಲ. ಪೀಠಿಕಾ ಅಧ್ಯಾಯ ಮತ್ತು 16ನೇ ಅಧ್ಯಾಯ ತುಂಬ ಮುಖ್ಯ ಅನ್ನೋದನ್ನು ಕೂಡ ಇಲ್ಲಿ ಹೇಳಿ ಓದಿದ್ದೀನಿ. ಇನ್ನು ಉಳಿದಂಥ 17ನೇ ಅಧ್ಯಾಯಗಳನ್ನು ನಾನು ಪ್ರತಿದಿನ ಪಠನೆ ಮಾಡ್ತಾ ಇರ್ತೀನಿ. ಆವಾಗ ಲೈವ್ ಕೂಡ ಬರ್ತೀನಿ. ಸೊ ಆವಾಗ ನೀವು ಕೇಳ್ಬೋದು. ಇದನ್ನು ಆಲಿಸಿದಂತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಇದನ್ನು ನನಗೆ ಪಾರಾಯಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಂಜಮ್ಮ ಮತ್ತು ಪ್ರಕಾಶ್ ಅಂಕಲ್ಗೂ ಕೂಡ ಧನ್ಯವಾದ ಹೇಳ್ತೀನಿ. ಸೊ ಅವರು ಕೊಡದೇ ಇದ್ದಿದ್ದರೆ ನಾನು ಈ ಪಾರಾಯಣ ಖಂಡಿತವಾಗ್ಲೂ ಮಾಡ್ತಾ ಇರಲಿಲ್ಲ. ನನಗೆ ಪಾರಾಯಣ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಹಿಂದೆಲ್ಲ ನಮ್ಮ ಹಿರಿಯರು ಪುರಾಣ ಕಥೆಗಳನ್ನು ವರ್ಷಕ್ಕೊಂದು ಸರಿ ಹಬ್ಬ ಬರ್ತಾ ಇತ್ತಲ್ಲ, ಅಂದರೆ ಊರ ಜಾತ್ರೆ ತೇರುಗಳಂತೆಲ್ಲ ಮಾಡ್ತಾಯಿದ್ರಲ್ಲ, ಆ ಸಂದರ್ಭದಲ್ಲಿ ಈಗ ನಾಟಕಗಳ ಪ್ರದರ್ಶನ ಇರ್ಬೋದು, ಆಮೇಲೆ ಪುರಾಣಗಳ ಹರಿಕಥೆಗಳನ್ನು ಒಂದು ವೇದಿಕೆ ಮೇಲೆ ಏರ್ಪಡಿಸ್ತಾ ಇದ್ರು. ಹಾಗಾಗಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ದೇವರ ಒಂದು ಪೌರಾಣಿಕ ಕಥೆಗಳೇನು ಅನ್ನೋದು ಗೊತ್ತಾಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲದೂ ಕೂಡ ಕಣ್ಮರೆ ಆಗ್ತಾ ಇದೆ. ನಮ್ಮ ಬಾಲ್ಯದ ದಿನಗಳಲ್ಲಿ ಏನಾಗ್ತಾ ಇತ್ತು ಅಂದರೆ ಅವಾಗಿನ್ನೂ ಕೆಲವೊಂದು ಅವಕಾಶಗಳು ಸಿಗ್ತಾ ಇದ್ವು. ಅಂದರೆ ನಾವು ಚಿಕ್ಕವರಿದ್ದಾಗ ಊರ ಜಾತ್ರೆಗಳಲ್ಲಿ ಪುರಾಣ ಕಥೆಗಳನ್ನಿರ್ಬೋದು, ಅದಕ್ಕೆ ಸಂಬಂಧಿಸಿದಂತಹ ನಾಟಕಗಳ ಪ್ರದರ್ಶನಗಳು ನಡೀತಾ ಇದ್ವು. ಅದರ ಮೂಲಕ ದೇವರ ಒಂದು ಭಕ್ತಿ, ದೇವರ ಮಹಿಮೆಗಳನ್ನು ತಿಳಿತಾ ಇದ್ವಿ. ಆದರೆ ಈಗಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಆ ಥರದ ಒಂದು ಸದುಪಯೋಗ ಸಿಗ್ತಾ ಇಲ್ಲ, ಆಗ್ತಾನೇ ಇಲ್ಲ. ಎಲ್ಲದೂ ಕೂಡ ಆಧುನಿಕೀಕರಣಕ್ಕೆ ಹೊಂದ್ಕೊಂಡು ಬಿಟ್ಟಿದ್ದಾರೆ ಜನರು. ಈ ಥರದ ಒಂದು ಪೌರಾಣಿಕ ಕಥೆಗಳ ಒಂದು ಪ್ರದರ್ಶನ ಇರ್ಬೋದು, ಪಾರಾಯಣಗಳಿರ್ಬೋದು, ಎಲ್ಲದೂ ಕೂಡ ಕಣ್ಮರೆ ಆಗ್ತಿರ್ತಕ್ಕಂಥ ದಿನಗಳಲ್ಲಿ, ಇಂತಹ ದಿನಗಳಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಕಿವಿಗೆ ಎರಡು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬರುತ್ತೆ. ಸೊ ಇಷ್ಟು ಸಮೀಪದಲ್ಲಿ ನಮ್ಮ ಮಕ್ಕಳೆಲ್ಲರೂ ಕೂಡ ಪಾರಾಯಣ ಮಾಡುವಂತಹ ಒಂದು ಸದುಪಯೋಗ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲರಲ್ಲೂ ಕೂಡ ಒಂದು ವಿನಂತಿ ಏನು ಅಂದರೆ, ಮುಂದಿನ ಪೀಳಿಗೆಗೆ ಈ ಥರದ ಒಂದು ಪೌರಾಣಿಕ ಕಥೆಗಳನ್ನು ಇರ್ಬೋದು ಅಥವಾ ಪಾರಾಯಣಗಳ ಬಗ್ಗೆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯ ವಾತಾವರಣ ಸೃಷ್ಟಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು. ಹಾಗೆಯೇ ದೇವಿಯನ್ನು ಕುರಿತಂತಹ, ಎಲ್ಲರನ್ನೂ ಸಲಹುವ ದೇವಿಯನ್ನು ಕುರಿತಂತಹ ಅನೇಕ ಶ್ಲೋಕಗಳು ಕೂಡ ಇದ್ದಾವೆ. ಅದರಲ್ಲಿ ನಾನು ಒಂದೆರಡನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಂ ಭೂರ್ಭುವಸ್ಸುಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್.
ಹಾಗೆಯೇ ನಾವು ರಾತ್ರಿ ವೇಳೆ ಮಲಗಿ ಬೆಳಗ್ಗೆ ಎದ್ದು ಭೂಮಿ ಮೇಲೆ ಕಾಲಿಡ್ತೀವಲ್ವ, ಸೊ ಆವಾಗ ಹೇಳುವಂತಹ ಒಂದು ಶ್ಲೋಕ ಕೂಡ ಇದೆ. ಯಾವುದು ಅದು ಅಂತ ನೋಡೋದಾದರೆ, ಸಮುದ್ರ ವಸನೇ ದೇವಿ ಪರ್ವತಾಸ್ತನೆ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಅಂದರೆ, ತಾಯಿ, ನಾನು ನಿನ್ನ ಮೇಲೆ ನನ್ನ ಪಾದಗಳನ್ನು ಇಡ್ತಾ ಇದ್ದೀನಿ, ದಯಮಾಡಿ ನನ್ನನ್ನು ಕ್ಷಮಿಸು ಅಂತೇಳಿ ಭೂದೇವಿಗೆ ನಮಸ್ಕಾರ ಮಾಡಿ ನಾವು ಬೆಳಗ್ಗೆ ಎದ್ದೇಳುವಂತಹ ಒಂದು ಶ್ಲೋಕ. ಇದನ್ನು ಬೆಳಗ್ಗೆ ಅಂತ ಅಲ್ಲ, ನಾವು ಎಲ್ಲೇ ಹೋದ್ರೂ ಭೂಮಿ ಮೇಲೆ ಕಾಲಿಡುವಾಗ, ಈಗ ಬೇರೆ ಯಾವುದೋ ಒಂದು ಇದಕ್ಕೆ ಹೋದಾಗ ನೆಲನ ನಾವು ಸ್ಪರ್ಶ ಮಾಡ್ತೀವಿ ಅಂದಾಗ ಈ ಶ್ಲೋಕಗಳನ್ನು ಹೇಳಿಬಿಟ್ಟು ನಮ್ಮ ಹಿರಿಯರು ಭೂಮಿ ಮೇಲೆ ತಮ್ಮ ಪಾದಗಳನ್ನು ಇಡ್ತಾಯಿದ್ರು ಅಂತ ಒಂದು ನಂಬಿಕೆ. ಹಾಗೆ ನಾವು ಕೆಲವೊಂದು ಶುಭ ಕಾರ್ಯಗಳಲ್ಲಿ ಪುರೋಹಿತರು ಒಂದು ಶ್ಲೋಕಗಳನ್ನು ಹೇಳೋದನ್ನು ಗಮನಿಸಿರ್ತೀವಿ. ಅದರಲ್ಲಿ ಒಂದನ್ನು ನಾನು ಹೇಳೋದಾದರೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ. ನೋಡಿ, ಇದರಲ್ಲಿ ಎಲ್ಲ ನದಿಗಳ ಹೆಸರುಗಳು ಕೂಡ ಬಂದಿದೆ. ಅಂದರೆ ಕಂಪ್ಲೀಟಾಗಿ ಅಂತಲ್ಲದೆ ಇದ್ರೂ ಎಷ್ಟು ಸಾಧ್ಯನ ಅಷ್ಟು ನದಿಗಳ ಹೆಸರುಗಳು ಬಂದಿದ್ದಾವೆ. ಗಂಗೆ ಚ ಯಮುನೆ, ಗೋದಾವರಿ, ಸರಸ್ವತಿ ಇವೆಲ್ಲವೂ ಕೂಡ ನಮ್ಮ ನದಿಗಳ ಒಂದು ಹೆಸರುಗಳು. ಅವುಗಳನ್ನು ಕೂಡ ನೆನೆಯುವಂತಹ ಒಂದು ಕಾರ್ಯದಲ್ಲಿ ಈ ಶ್ಲೋಕಗಳ ರಚನೆಯನ್ನು ಮಾಡಲಾಗಿದೆ. ಈ ಭೂಮಂಡಲದಲ್ಲಿ ಹೆಣ್ಣಿಗೆ ಅಂದರೆ ಆದಿಶಕ್ತಿಗೆ ಅಪಾರವಾದ ಸ್ಥಾನವನ್ನು ನೀಡಲಾಗಿದೆ ಅಂತ ಹೇಗೆ ನಾವು ತಿಳ್ಕೊಬೋದು ಅಂದರೆ, ನದಿಗಳಿಗಿರ್ಬೋದು, ಎಷ್ಟೋ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಮಗೆ ತಿಳಿಯುತ್ತೆ, ಎಲ್ಲ ಆಲ್ಮೋಸ್ಟ್ ನದಿಗಳ ಹೆಸರು ಒಂದು ಸ್ತ್ರೀಯ ನಾಮಾವಳಿಗಳಿಂದ ಕರೆಯಲ್ಪಡ್ತವೆ. ಹಾಗಾದರೆ ಬ್ರಹ್ಮಪುತ್ರ ಇವೆಲ್ಲ ಅಲ್ವಾ ಅಂತ ಕೇಳ್ಬೋದು. ಇದ್ದಾವೆ, ಆದರೆ ಹೆಚ್ಚಿನದಾಗಿ ನಾವು ಒಂದು ಸ್ತ್ರೀಯನ್ನು ಹೋಲುವಂತಹ ನಾಮಗಳನ್ನೇ ಕೇಳ್ತೀವಿ, ಹೆಸರುಗಳನ್ನೇ ನಾವು ಆಲ್ಮೋಸ್ಟ್ ಕೇಳ್ತಾ ಇರ್ತೀವಿ. ಗಂಗೆ, ಯಮುನೆ, ಸರಸ್ವತಿ, ಗೋದಾವರಿ ಎಲ್ಲವೂ ಕೂಡ ಒಂದು ಸ್ತ್ರೀ ಅನ್ನೋದನ್ನು ಸೂಚಿಸುವಂತಹ ನಾಮಾವಳಿಗಳೇ ಆಗಿದ್ದಾವೆ. ನೀವು ಗಮನಿಸಿರ್ಬೋದು, ನಾನು ದೇವಿಯ ಪಾರಾಯಣವನ್ನು ಪ್ರಾರಂಭ ಮಾಡಿದಾಗ ಪೀಠಿಕಾ ಅಧ್ಯಾಯದ 19 ಶ್ಲೋಕಗಳನ್ನು ಕೂಡ ಹೇಳಿದ್ದೀನಿ. ಸೊ ಅದರ ಜೊತೆಗೆ 18 ಅಧ್ಯಾಯಗಳು ಬರ್ತವೆ ಅಂತ ಹೇಳಿದ್ನಲ್ಲ, ನಾನು ಇಲ್ಲಿ 18 ಅಧ್ಯಾಯಗಳನ್ನು ಸಹ ಓದಿಲ್ಲ ಕಂಪ್ಲೀಟಾಗಿ, ಯಾಕಂದರೆ ತುಂಬ ಸಮಯ ಹಿಡಿಯುತ್ತೆ. ಮುಖ್ಯವಾಗಿ ಶುಕ್ರವಾರದ ದಿನ 16ನೇ ಅಧ್ಯಾಯನ ಪ್ರಾರಂಭ ಮಾಡಿದರೆ ಒಳ್ಳೆಯದು, ಓದಿದರೆ ಒಳ್ಳೆಯದು ಅಂತ ಹೇಳಿದ್ನಲ್ಲ, ಅದೇ ರೀತಿಯಾಗಿ ನೀವು ಸಮಯವನ್ನು ಮಾಡಿಕೊಂಡು ಒಂದೊಂದೇ ಅಧ್ಯಾಯವನ್ನು ಗಮನಿಸಿದಾಗ ಅಲ್ಲಿ ದೇವಿ ಏನನ್ನು ಮಾಡಿದಳು, ಯಾವ್ಯಾವ ಕಾರ್ಯಗಳನ್ನು ಕೈಗೊಂಡಳು ಅನ್ನೋದನ್ನು ಸವಿವರವಾಗಿ ಅದರಲ್ಲಿ ಕೊಡಲಾಗಿದೆ. ಹಾಗೆಯೇ ಆ ಒಂದು ಕಂಪ್ಲೀಟ್ ಬುಕ್ಕಲ್ಲಿ, ಅಂದರೆ ಪಾರಾಯಣದ ಬುಕ್ಕಲ್ಲಿ, ಶುಂಭ ನಿಶುಂಭ ಎನ್ನುವ ಇಬ್ಬರು ಸಹೋದರರ ರಾಕ್ಷಸರ ಹೆಸರುಗಳು ಜಾಸ್ತಿ ಬಂದಿದೆ. ಅವರ ಮೇಲೇ ಅದು ಎಷ್ಟೊಂದು ಕಥೆಗಳು ನಡ್ಕೊಂಡು ಹೋಗ್ತವೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ದೇವಿ ಅವರೊಂದಿಗೆ ಹೇಗೆ ಯುದ್ಧ ಮಾಡಿದ್ಲು, ಹೋರಾಟ ಮಾಡಿದ್ಲು, ಅವರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ನಾವು ಈ ಒಂದು ಪಾರಾಯಣದಲ್ಲಿ ತಿಳ್ಕೊಬೋದು. ಶುಂಭ ನಿಶುಂಭರು ಸಹೋದರರು. ಅವರಿಬ್ಬರು ಹೇಗೆ ದೇವತೆಗಳಿಗೆ ಕಾಟಗಳನ್ನು ಕೊಡ್ತಾಯಿದ್ರು, ತೊಂದರೆಗಳನ್ನು ಕೊಡ್ತಾಯಿದ್ರು, ಅದನ್ನು ನಿವಾರಣೆ ಮಾಡೋದಕ್ಕೆ ಎಲ್ಲ ದೇವತೆಗಳು ದೇವಿಯ ಮೊರೆ ಹೋಗಿದ್ದರಿಂದ ದೇವಿ ಹೇಗೆ ಅವರಿಗೆ ಪ್ರತಿಕ್ರಿಯೆ ನೀಡಿಲ್ಲ ಅನ್ನೋದನ್ನು ಕೂಡ ನಾವು ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೋಬೋದು. ದೇವಿಯ ಪುರಾಣದ ಥರನೇ ಎಲ್ಲ ದೇವತೆಗಳ ಪುರಾಣ ಕಥೆಗಳನ್ನು ಕೂಡ ನಾವು ಬೇರೆ ಬುಕ್ಗಳಲ್ಲಿ ನೋಡಬಹುದು. ನಾನು ಇಲ್ಲಿ ಸದ್ಯ ಒಂದು ತಿಳಿಯಪಡಿಸಿರೋದೇನು ಅಂದರೆ, ದೇವಿ ಮಹಾತ್ಮೆಯನ್ನು ಕುರಿತು ಹೇಗೆ ನಾವು ಪಾರಾಯಣವನ್ನು ಮಾಡಬಹುದು, ಆ ಪಾರಾಯಣ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಹೇಗೆ ನಾವು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮೇನಾಗಿ ನೀವು ಯಾವಾಗೇ ಓದಿ ಪೂಜೆ ಮಾಡಿ ಈ ಒಂದು ಪಾರಾಯಣವನ್ನು ಪ್ರಾರಂಭ ಮಾಡಿ. ಪ್ರತಿ ಅಧ್ಯಾಯ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಪೀಠಿಕಾ ಅಧ್ಯಾಯನ ಓದಿಬಿಟ್ಟು ಆ ನಂತರ ಯಾವುದೇ ಅಧ್ಯಾಯವನ್ನು ನೀವು ಪ್ರಾರಂಭ ಮಾಡಿ, ಆಗ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಹಾಗೆ ನನಗೆ ಪ್ರಕಾಶ್ ಅಂಕಲ್ ಹೇಳಿದ್ದು, ನಾನು ಕೇಳಿದೆ ಅವ್ರನ್ನ, ಪೀಠಿಕಾ ಅಧ್ಯಯನ ಯಾಕೆ ಓದಬೇಕು ಅಂಕಲ್ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನಮಗೆ ಪ್ರತಿದಿನವೂ ಕೂಡ ಅಧ್ಯಾಯಗಳನ್ನು ಓದೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಈ ಪೀಠಿಕಾ ಅಧ್ಯಾಯವನ್ನು ನಾವು ಓದಿದರೆ ಎಲ್ಲದಕ್ಕೂ ಕೂಡ ಸಮವಾಗುತ್ತೆ. ಈಗ ನಾವೆಲ್ಲೋ ಪ್ರಯಾಣ ಮಾಡ್ತಾ ಇರ್ತೀವಿ, ಆಗ ಕೂಡ ನಾವು ಈ ಪೀಠಿಕಾ ಅಧ್ಯಾಯವನ್ನು ಪಠನೆ ಮಾಡೋದ್ರಿಂದ ನಮ್ಮ ಎಲ್ಲ ಕೆಲಸಗಳು ಕೂಡ, ನಾವು ಯಾವ ಕಾರ್ಯಕ್ಕೆ ಹೊರಟಿರ್ತೀವಲ್ಲ ಆ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗ್ತವೆ, ಜಯ ಸಿಗುತ್ತೆ ಅನ್ನೋದನ್ನು ನನಗೆ ಅಂಕಲ್ ನೀಟಾಗಿ ಹೇಳಿದರು. ಸಾಧ್ಯ ಆದರೆ ನಾನು ಈ ವರ್ಷ ಮತ್ತೆ ನವರಾತ್ರಿಯಲ್ಲಿ ಅವರು ಘಟಸ್ಥಾಪನೆಯಿಂದ ಹಿಡಿದು ಕೊನೆಯ ದಿನ ನವರಾತ್ರಿಗಳಲ್ಲೂ ಕೂಡ, ಅಂದರೆ 9 ದಿನಗಳ ಸಂಜೆಯನ್ನು ಕೂಡ
ಪಾರಾಯಣವನ್ನು ಮಾಡ್ತಾರೆ ಅದರ ಒಂದು ವಿಡಿಯೋಗಳನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿಯೆಲ್ಲ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ಸಮಾಧಾನವಾಗಿ ನಾನು ಹೇಳಿದಂಥ ಎಲ್ಲ ವಿವರಣೆಗಳನ್ನು ಕೇಳಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಕೂಡ ದೇವಿ ಒಳ್ಳೆಯದನ್ನು ಮಾಡಲಿ. ನಾನು ಲೈವಲ್ಲಿ ಈ ಪಾರಾಯಣವನ್ನು ಮಾಡಬೇಕಾದ್ರೆ ಯಾರೋ ನನಗೆ ಕಮೆಂಟ್ ಹಾಕಿದ್ರು, ನನಗೆ ಈ ವರ್ಷದ ಭವಿಷ್ಯ ಹೇಗಿದೆ, ನನಗೆ ಜ್ಯೋತಿಷ್ಯ ಹೇಳಿ ಅಂತಂದೇಳಿ ಹಾಕಿದ್ರು. ನಾನು ಅವ್ರಿಗೆ ಹೇಳಿದೆ, ನಾನು ಭವಿಷ್ಯ ಹೇಳೋ ವ್ಯಕ್ತಿ ಅಲ್ಲ, ನಾನೇನು ಮನೇಲಿ ಪಾರಾಯಣ ಮಾಡ್ತೀನಲ್ಲ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಫಾಲೋಅಪ್ ಮಾಡಿ ಅಂತ ಹೇಳಿದೆ. ಆಗ ಅವರು ಸಾರಿ ಕೂಡ ಕೇಳಿದರು ಲೈವಲ್ಲಿ. ಸೊ ಆ ಥರ ನಂಬಿಕೆ ಇಲ್ಲ ಅಂದರೆ ಕೇಳೋದಕ್ಕೂ ಹೋಗಬೇಡಿ, ನೋಡೋದಕ್ಕೂ ಹೋಗಬೇಡಿ. ನಂಬಿಕೆ ಇರೋರು ಮಾತ್ರ ಈ ವಿಡಿಯೋನ ನಾನು ಮಾಡ್ತಾ ಇರೋದು.